ಓಂ ಶಾಂತಿ. 8 ಏಪ್ರಿಲ್ 2025 प्रातः मुरली बाप दादा मधुबन। मीठे बच्चे, सर्वोत्तम युग ये संगम है। इसमें ही तुम आत्माएं परमात्मा बाप से मिलती हो। यही है सच्चा सच्चा कुंभ। ಮಧುರರಾದ ಮಕ್ಕಳೇ, ಸರ್ವೋತ್ತಮ ಯುಗ ಇದೆ, ಸಂಗಮ ಯುಗ. ಸರ್ವೋತ್ತಮ ಯುಗ ಇದೆ. ಇದರಲ್ಲಿ ನೀವು ಆತ್ಮಗಳು ಹಾಗೂ ಪರಮಾತ್ಮ ತಂದೆಯ ಮಿಲನ ಆಗುತ್ತೆ. ಆತ್ಮಗಳು ಹಾಗೂ ಪರಮಾತ್ಮ ತಂದೆಯ ಮಿಲನ ಆಗುತ್ತೆ. ಇದೇ ಸತ್ಯವಾದ ಕುಂಭ ಮೇಳ ಇದು. ಪ್ರಶ್ನೆ, कौन सा पाठ बाप ही पढ़ाते हैं, कोई मनुष्य नहीं पढ़ा सकते हैं? ಯಾವ ಪಾಠ ಬಾಬೋರ್ ಮಾತ್ರ ಓದಿಸ್ತಾರೆ, ಯಾವುದೇ ಮನುಷ್ಯರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. उत्तर, देही अभिमानी बनने का पाठ एक बाप ही पढ़ाते हैं. ये पाठ कोई देहधारी नहीं पढ़ा सकता है. ದೇಹಿ ಅಭಿಮಾನಿಗಳಾಗೋ ಪಾಠ ಒಬ್ಬ ತಂದೆ ಮಾತ್ರ ಓದಿಸ್ತಾರೆ. ಈ ಪಾಠ ಯಾವುದೇ ದೇಹಧಾರಿಗಳು ಓದಿಸಕ್ಕೆ ಸಾಧ್ಯ ಇಲ್ಲ. पहले पहले तुमको आत्मा का ज्ञान मिलता है, तुम जानते हो. हम आत्माएं परम नाम से एक्टर बन पार्ट बजाने आए. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನಿಮ್ಗೆ ಆತ್ಮ ಜ್ಞಾನ ಸಿಕ್ಕಿದೆ. ಫಸ್ಟ್ ದಿನ ಕೋರ್ಸ್ ಈ ದೇಹ ಅಲ್ಲ ಆತ್ಮ ಅನ್ನೋ ಜ್ಞಾನ ಸಿಕ್ಕಿದೆ. ನಿಮಗೆ ಗೊತ್ತಿದೆ ನಾವು ಆತ್ಮಗಳು ಪರಂಧಾಮದಿಂದ ಬಂದಿರೋ ಪಾತ್ರಧಾರಿಗಳು. ಇಲ್ಲಿಗೆ ಬಂದಿರದೆ ನಾವು ಆಕ್ಟರ್ಸ್, ಪಾತ್ರ ಮಾಡ್ಲಿಕ್ಕೆ ಬಂದಿದೀವಿ. ಅಭಿ ನಾಟಕ ಪೂರಾ ಹೋತಾ ಹೈ. ಈಗ ನಾಟಕ ಮುಗಿತಾ ಇದೆ, ಡ್ರಾಮಾ ಎಂಡ್ ಆಗೋ ಸಮಯ ಇದು. ये ड्रामा बना बनाया है, इसे कोई भी बनाया नहीं, इसलिए इसका आदि और अंत भी नहीं है. ಈ ಡ್ರಾಮಾ ಮಾಡಲ್ಪಟ್ಟಿರೋ ಡ್ರಾಮಾ ಇದು, ಇದನ್ನ ಯಾರು ಮಾಡಿಲ್ಲ. ಆದ್ದರಿಂದ ಇದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಇದು ಅನಾದಿ ಅವಿನಾಶಿ ಡ್ರಾಮಾ ಇದು. ದೇಹಿ ಅಭಿಮಾನಿ ಆಗೋ ಪಾಠ ಬಾಬೋರ್ ಮಾತ್ರ ಕಲಿಸ್ತಾರೆ, ಯಾವ ದೇಹದಾರಿನೂ ಕಲ್ಸಕ್ಕಾಗಲ್ಲ. ನೀವು ದೇಹ ಅಲ್ಲ ಆತ್ಮ ಅನ್ನೋ ಜ್ಞಾನ ಯಾರು ಕೊಡ್ತಾರೆ? ಬಾಬೋರು. ಪರಂಧಾಮದಿಂದ ಬಂದಿರೋ ಪಾತ್ರಧಾರಿ ನೀವು. ಇನ್ ನಾಟಕ ಮುಗೀತು ಮಕ್ಕಳೇ, ಡ್ರಾಮಾ ವಾಪಸ್ ಮನೆಗೆ ಹೋಗ್ಬೇಕು. ಇದು ಅನಾದಿ ಅವಿನಾಶಿ ಡ್ರಾಮಾ. ಎಲ್ಲ ಪಾಠ ಯಾವ ಮನುಷ್ಯರು ಓದ್ಸಕ್ಕೆ ಸಾಧ್ಯ ಇಲ್ಲ. ಕೇವಲ ಒಬ್ಬ ತಂದೆ ಪರಮ ಶಿಕ್ಷಕ ಮಾತ್ರ ಈ ಪಾಠನ ಓದ್ಸಕ್ಕೆ ಸಾಧ್ಯ. ಗೀತ್ ಜಾಗ್ ಸಜಿನಿಯಾ ಜಾಗ್. ಓಂ ಶಾಂತಿ. बच्चों ने ये गीत तो अनेक बार सुना होगा. साजन सजनियों से कहते हैं, उनको साजन कहा जाता है. ಮುರಳಿಯಲ್ಲಿ ಹಾಡಾಗಿದೆ, ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ ನವಯುಗ ಬರ್ತಾ ಇದೆ ಅಂತ. ಮಕ್ಕಳು ಈ ಹಾಡನ್ನ ಅನೇಕ ಬಾರಿ ಕೇಳಿದಿರಿ. ಪ್ರಿಯತಮರಿಗೆ ಹೇಳೋ ಹಾಡಿದು. ಅವರಿಗೆ ಪ್ರಿಯತಮ ಅಂತ ಕರೀಲಾಗುತ್ತೆ ಜಬ್ ಶರೀರ್ ಮೇ ಆತೆ. ಯಾವಾಗ ಈ ಶರೀರದಲ್ಲಿ ಬರ್ತಾರೆ ಅವಾಗ ಪ್ರಿಯತಮ ಆಗ್ತಾರೆ. ನೈ ತೋ ಬಾಪ್ ಹೇ ತುಮ್ ಬಚ್ಚೆ ಹೋ, ತುಮ್ ಸಬ್ ಭಕ್ತಿಯಾ ಹೋ, ಭಗವಾನ್ ಕೋ ಯಾದ್ ಕರ್ತೆ ಹೋ. ಇಲ್ಲ ಅಂದ್ರೆ ಅವರು ತಂದೆ, ನೀವು ಮಕ್ಕಳು, ನೀವೆಲ್ಲ ಭಕ್ತೆಯರು, ಅವರು ಭಗವಂತ. ಎಲ್ಲ ಭಕ್ತರು ಭಗವಂತನ್ ನೆನ್ಪು ಮಾಡ್ತಾರೆ. ब्राइड ग्रूम को याद करती, सबका माशुक है ब्राइड ग्रूम, वह बैठ बच्चों को समझाते, अब जागो नया युग आता है. ನೀವೆಲ್ಲ ಪ್ರಿಯತಮಿಯರು, ಆತ್ಮಗಳು. ಈ ಜಗತ್ತಲ್ಲಿ ಎಷ್ಟೆಲ್ಲ ಆತ್ಮಗಳಿದ್ದೀರಿ, ಎಲ್ಲರೂ ಪ್ರಿಯತಮಿಯರು. ಪ್ರಿಯತಮ ಒಬ್ರೇ ಶಿವಬಾಬೋರು. ಯಾರನ್ನ ಎಲ್ಲ ಆತ್ಮಗಳು ನೆನ್ಪು ಮಾಡ್ತಾರೆ. ಅವ್ರು ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಎದ್ದೇಳಿ ಪ್ರಿಯತಮಿಯರೇ ನವಯುಗ ಬರ್ತಾ ಇದೆ. ಎದ್ದೇಳಿ ಅಂದ್ರೆ ಅಜ್ಞಾನದ ನಿದ್ರೆಯಿಂದ, ಆಲಸ್ಯದ ನಿದ್ರೆಯಿಂದ ಎದ್ದೇಳಿ, ನವಯುಗ ಬರ್ತಾ ಇದೆ. ನಯಾ ಅರ್ಥಾತ್ ನೈ ದುನಿಯಾ ಸತ್ಯುಗ್, ಪುರಾಣಿ ದುನಿಯಾ ಕಲಿಯುಗ್. ಹೊಸದು ಅಂದ್ರೆ ಸತ್ಯುಗ, ಹೊಸದು. ಹಳೇದು ಅಂದ್ರೆ ಕಲಿಯುಗ. ಈಗ ಬಾಬೋರ್ ಬಂದಿದ್ದಾರೆ. ತುಮ್ಕೋ ಸ್ವರ್ಗವಾಸಿ ಬನಾತೆ ಹೇ, कोई मनुष्य तो कह न सके हम तुमको स्वर्गवासी बनाते हैं.
ಬಾಬಾ ಹೇಳ್ತಾರೆ, ನಾನ್ ನಿಮ್ ಮಕ್ಕಳನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡ್ತೀನಿ. ಯಾವ್ದಾದ್ರೂ ಮನುಷ್ಯರು ಹೇಳಕ್ ಸಾಧ್ಯನಾ ನಿಮ್ಮನ್ನ ನಾನು ಸ್ವರ್ಗವಾಸಿಗಳನ್ನಾಗಿ ಮಾಡ್ತೀನಿ ಅಂತ ಹೇಳಿ? ಬಾಬೋರೇ ಬಂದು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನರಕವಾಸಿಗಳಿಂದ ನಾನ್ ನಿಮ್ಮನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡ್ತೀನಿ. ಸನ್ಯಾಸಿ ತೋ ಸ್ವರ್ಗ और नर्क को बिल्कुल नहीं जानते. ಸನ್ಯಾಸಿಗಳಿಗಂತೂ ಸ್ವರ್ಗ ನರಕ ಎರಡೂ ಗೊತ್ತಿಲ್ಲ. ಅವರಿಗೆ ನರಕ ದುಃಖನೂ ಬೇಡ, ಸ್ವರ್ಗದ ಸುಖನೂ ಬೇಡ ಅಂತ ಹೇಳಿ ಅವ್ರದ್ದು. जैसे और धर्म है वैसे सन्यासियों का भी एक और धर्म है. वह कोई आदि सनातन देवी देवता धर्म नहीं है. ಹೆಂಗೆ ಅನ್ಯ ಎಲ್ಲ ಧರ್ಮಗಳಿದೆ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹೆಂಗ್ ಬೇರೆ ಧರ್ಮಗಳಿದೆ, ಹಂಗೆ ಸನ್ಯಾಸಿ ಧರ್ಮನು ಬೇರೆ ಧರ್ಮ. ಅದು ಅವರು ಆದಿ ಸನಾತನ ದೇವಿ ದೇವತಾ ಧರ್ಮದವ್ರು ಅಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಭಗವಂತ ಬಂದು ಸ್ಥಾಪನೆ ಮಾಡ್ತಾರೆ. ಸನ್ಯಾಸಿ ಧರ್ಮ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದು, ಆದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಭಗವಂತ ಬಂದು ಸ್ಥಾಪನೆ ಮಾಡ್ತಾರೆ. ನರಕವಾಸಿ ಹೇ ವಹಿ ಫಿರ್ ಸತ್ಯುಗಿ ಸ್ವರ್ಗವಾಸಿ ಬಂತೆ ಹೇ. ಯಾರು ನರಕವಾಸಿಗಳು ಅವರೇ ಸತ್ಯುಗಿ ಸ್ವರ್ಗವಾಸಿಗಳಾಗ್ತಾರೆ. ಈಗ ನೀವು ನರಕವಾಸಿಗಳಲ್ಲ, ನೀವು ಸ್ವರ್ಗವಾಸಿಗಳು ಅಲ್ಲ, ನರಕವಾಸಿಗಳು ಅಲ್ಲ. ಈಗ ನೀವಿರೋದು ಸಂಗಮ ಯುಗದಲ್ಲಿ. ಸಂಗಮ್ ಹೋತಾ ಬೀಚ್ಕ, ಎರಡರ ಮಧ್ಯದಲ್ಲಿದ್ದೀರಿ. ಸಂಗಮ ಅಂದ್ರೆ ಮಧ್ಯ. ಸಂಗಮದಲ್ಲಿ ಸ್ವರ್ಗವಾಸಿ ಆಗಕ್ಕೆ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ. ಆದ್ದರಿಂದ ಸಂಗಮ್ ಯುಗದ ಮಹಿಮೆ ಇದೆ, ಯಾಕೆಂದ್ರೆ ಇದು ಸರ್ವೋತ್ತಮ ಯುಗ. ಇದು ಕುಂಭ ಕಾ ಮೇಲಾ ಭಿ ವಾಸ್ತವ ಮೇ ಯೇ ಸರ್ವೋತ್ತಮ, ಇನ್ಕೋ ಹಿ ಪುರುಷೋತ್ತಮ ಕಹಾ ಜಾತಾ ಹೈ. ಈ ಕುಂಭ ಮೇಳ ಇದೆಯಲ್ಲ, ಆತ್ಮಗಳು ಪರಮಾತ್ಮನ ಇಬ್ಬರ ಮೇಳ ಏನಿದೆ, ಇದೇ ಸರ್ವೋತ್ತಮ ಮೇಳ. ಇದು ಇದರಿಂದನೇ ನೀವು ಪುರುಷೋತ್ತಮರಾಗ್ತೀರಿ. ಈ ಮಕ್ಕಳಿಗೆ ಗೊತ್ತಿದೆ, ಹಮ್ ಸಬ್ ಏಕ್ ಬಾಪ್ ಕೆ ಬಚ್ಚೆ ಹೇ, ಬ್ರದರ್ಹುಡ್ ಕೇತೆ ಹೇನಾ. ಈ ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು. ಸಹೋದರತ್ವ ಅಂತ ಹೇಳ್ತೀರಲ್ಲ, ಬ್ರದರ್ಹುಡ್ ಅಂತ ಹೇಳ್ತೀರಿ ಅಲ್ವಾ. ಎಲ್ಲ ಆತ್ಮಗಳು ಪರಸ್ಪರ ನೀವು ಸಹೋದರ ಸಹೋದರರು. कहते हैं हिंदू चीनी भाई भाई, सब धर्म के हिसाब से तो भाई भाई है. ये ज्ञान तुमको अभी मिला है. ಬಾಬಾ ಹೇಳ್ತಾರಲ್ವಾ, ಜಗತ್ತಲ್ಲೂ ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಸಿಖ್ ಇಸಾಯಿ ಬಾಯಿ ಬಾಯಿ ಅಂದ್ರೆ ಎಲ್ಲರೂ, ಎಲ್ಲಾ ಧರ್ಮದವರು ಆತ್ಮ ದೃಷ್ಟಿಯಲ್ಲಿ ಸಹೋದರ ಸಹೋದರರು. ಈ ಜ್ಞಾನ ಈಗ ಸಿಕ್ಕಿದೆ ನಿಮ್ ಮಕ್ಕಳಿಗೆ. ಅಜ್ಞಾನ ಕಾಲದಲ್ಲಿ ಬರೀ ಹೇಳಿದ್ವಿ ಬಾಯಿ ಬಾಯಿ ಅಂತ, ಬಾಯಲ್ಲಿ ಮಾತ್ರ. ಆದ್ರೆ ಬಾಯಿ ಬಾಯಿ ಯಾವ ಅರ್ಥದಲ್ಲಿ? ಇದೀಗ ನಿಮ್ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. बाप समझाते हैं तुम मुझ बाप की संतान हो, अभी तुम सन्मुख सुनते हो. ಈಗ ಬಾಬೋರ್ ಹೇಳ್ತಾರೆ, ನೀವು ಆತ್ಮಗಳು ನನ್ ಮಕ್ಕಳು, ನನ್ನ ಸಂತಾನ ನೀವು. ಈಗ ನೀವು ಸನ್ಮುಖದಲ್ಲಿ ಕೇಳ್ತಾ ಇದ್ದೀರಿ. ವ तो सिर्फ कहने मात्र कह देते सभी आत्माओं का बाप एक, उस एक को याद करते हैं. ಮನುಷ್ಯರು ಸುಮ್ನೆ ಬಾಯಲ್ಲಿ ಶಬ್ದ ಮಾತ್ರ ಹೇಳ್ತಾರೆ, ಎಲ್ರಿಗೂ ಒಬ್ಬರೇ ತಂದೆ ಅಂತ ಹೇಳ್ತಾರೆ, ಎಲ್ರು ಒಬ್ಬರನ್ನೇ ನೆನ್ಪು ಮಾಡೋದು ಅಂತ ಹೇಳ್ತಾರೆ, ಬಾಯಲ್ಲಿ ಮಾತ್ರ ಹೇಳ್ತಾರೆ. ಮೇಲ್ ವ ಫಿಮೇಲ್ ದೋನೋಮೆ ಆತ್ಮ. ಇಲ್ಲಿ ಸ್ತ್ರೀ ಪುರುಷ ಅನ್ನೋದು ಶರೀರ, ಆದ್ರೆ ಎರಡೂ ಶರೀರದಲ್ಲಿ ಇರೋದು ಆತ್ಮನೇ. ಈ ಲೆಕ್ಕದಲ್ಲಿ ಸಹೋದರ ಸಹೋದರರು. ಶರೀರದ ಲೆಕ್ಕದಲ್ಲಿ ಶರೀರ ಸ್ತ್ರೀ ಪುರುಷ, ಅದರಿಂದ ಶರೀರದ ಲೆಕ್ಕದಲ್ಲಿ ಸಹೋದರ ಸಹೋದರಿಯರು. उसके बाद स्त्री पुरुष हो जाते, बाप आकर बच्चों को समझाते हैं. गाया भी जाता आत्माएं परमात्मा अलग रही बहुकाल. ऐसा नहीं कहा जाता नदियां सागर अलग रहे बहुकाल. बड़ी बड़ी नदियां तो सागर से मिली रहती है. ಈ ಗಾಯನ ಏನಿದೆ, ಆತ್ಮಗಳು ಪರಮಾತ್ಮ ಬಹಳ ಕಾಲ ಹಗಲಿದ್ರು ಅವರಿಬ್ಬರ ಸುಂದರ ಮಿಲನ ಆಗುತ್ತೆ ಅನ್ನೋದು ಗಾಯನ ಇದೆ. ಈ ತರ ಗಾಯನ ಇಲ್ಲ. ನದಿಗಳು ಸಾಗರ ಬಹಳ ಕಾಲ ಹಗಲಿತ್ತು ಅಂತ ಗಾಯನ ಇಲ್ಲ. ದೊಡ್ಡ ದೊಡ್ಡ ನದಿಗಳಂತೂ ಯಾವಾಗ್ಲೂ ಸಾಗರದಲ್ಲೇ ಸೇರಿರುತ್ತೆ. ये भी बच्चे जानते नदी सागर की बच्ची है. सागर से पानी निकलता बादलों द्वारा, फिर बरसात पड़ती पहाड़ों पर, फिर नदियां बन जाती है. ಬಾಬೋರೆಷ್ಟು
ಪ್ರತಿ ಒಂದು ಮಾತಿನ ಜ್ಞಾನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನಿಮಗ್ ಗೊತ್ತಿದೆ, ನದಿ ಸಾಗರದ ಮಗಳು. ನದಿ ಸಾಗರನ ಮಗಳು. ಯಾಕೆಂದ್ರೆ ಸಾಗರನಿಂದನೇ ಹುಟ್ಟೋದು. ನೋಡಿ, ಸಾಗರದ ನೀರೇನಾಗುತ್ತೆ, ಸಮುದ್ರದ ನೀರು ಆವಿಯಾಗಿ ಮೋಡ ಆಗುತ್ತೆ. ಮೋಡ ಆಗಿ ಮಳೆ ಸುರಿಯುತ್ತೆ ಬೆಟ್ಟ ಗುಡ್ಡ ಎಲ್ಲದರಲ್ಲಿ. ಮತ್ತೆ ಅದೇ ಹರಿದು ಬರುತ್ತೆ, ನದಿ ಆಗತ್ತೆ. ಅಂದ್ರೆ ಬಾಬಾ ಹೇಳೋದು, ನೀವು ಅಷ್ಟೇ ಸಾಗರ ಬಾಬೋರು, ಸಾಗರನ ಮಕ್ಕಳು ನೀವು. ಮತ್ತೆ ನದಿಯಾಗಿ ಹರಿದು ಮತ್ತೆ ಎಲ್ಲಿ ಸೇರ್ತೀವಿ? ಮತ್ತೆ ಸಾಗರ ಬಾಬೋರ್ ನೆನಪಲ್ಲಿ. ಸಬಿ ಹೋ ಜಾತೆ ಸಾಗರ್ಕೆ ಬಚ್ಚೆ ಅವ್ರ ಬಚ್ಚಿಯ. ನೀವೆಲ್ಲರೂ ಅದಕ್ಕೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಸಗರ ರಾಜನ್ ಮಕ್ಕಳಂತ ಬರ್ದಿದ್ದಾರೆ. ಎಲ್ಲರೂ ಬಚ್ಚಿ ಬಚ್ಚ ಎಲ್ಲರೂ ಸಾಗರನ ಮಕ್ಕಳು. ಬಹುತೋं को ये भी पता नहीं कि पानी कहाँ से निकलता है. ಬಹಳಷ್ಟು ಮಕ್ಕಳಿಗೆ ಇದು ಗೊತ್ತಿಲ್ಲ, ನದಿ ನೀರ್ ಮಳೆ ಎಲ್ಲಿಂದ ಬರುತ್ತೆ ಅಂತ. ಮಳೆ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಬಾಬೋರು ಎಕ್ಸ್ಪ್ಲೇನ್ ಮಾಡಿದ್ರು, ಸಾಗರದ ನೀರು ಆವಿಯಾಗಿ ಮೋಡ ಆಗುತ್ತೆ, ಮೋಡ ಮಳೆ ಸುರಿಸುತ್ತೆ, ಆ ಮಳೆ ಎಲ್ಲಾ ಕಡೆ ಬಿದ್ದು ಎಲ್ಲಾ ಕಡೆಯಿಂದ ಹರಿದು ನದಿ ಆಗುತ್ತೆ, ನದಿ ಬಂದು ಸಾಗರ ಸೇರಿ. ಇದನ್ನು ಗೊತ್ತಿಲ್ಲ ಕೆಲವು ಮಕ್ಕಳಿಗೆ. ये भी सिखलाया जाता तो बच्चे जानते हैं ज्ञान सागर एक ही बाप है. ये भी समझाया जाता तुम सभी आत्माएं हो, बाप एक है. ಯಾಕೆಂದ್ರೆ ಬಾಬೋರ್ ಸಮಯದಲ್ಲಿ ಈಗೆಲ್ಲ ತಿಳುವಳಿಕೆ ಇದೆ. ಆ ಸಮಯದಲ್ಲಿ ಎಷ್ಟು ಇನ್ನೋಸೆಂಟ್ ಮಕ್ಕಳು. ಬಾಬೋರ್ ಕೇಳ್ತಿದ್ರಂತೆ, ಬೆಲ್ಲ ಯಾವ್ದ್ರಲ್ಲಾಗುತ್ತೆ, ಸಕ್ಕರೆ ಯಾವ್ದ್ರಲ್ಲಾಗುತ್ತೆ ಅಂತ. ಮಕ್ಕಳು ಉತ್ತರ ಹೇಳ್ತಿದ್ರಂತೆ, ಬಾಬಾ ಬಿಳಿ ಕಬ್ಬಲ್ಲಿ ಸಕ್ಕರೆ ಆಗುತ್ತೆ, ಕಪ್ಪು ಕಬ್ಬಲ್ಲಿ ಬೆಲ್ಲ ಆಗುತ್ತೆ. ಹಂಗಾಗುತ್ತಾ? ಯಾವ ಕಬ್ಬಲ್ಲಾದ್ರೂ ಸಕ್ಕರೆನೂ ಆಗುತ್ತೆ, ಬೆಲ್ಲನೂ ಆಗುತ್ತೆ. ಅಂದ್ರೆ ಎಷ್ಟು ಇನ್ನೋಸೆಂಟ್. ಬಾಬಾ ಅದಕ್ಕೆ ಹೇಳೋದು, ಮಳೆನೂ ಹೆಂಗ್ ಬರುತ್ತೆ ಅನ್ನೋದು ಕೆಲವು ಮಕ್ಕಳಿಗೆ ಗೊತ್ತಿಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಜ್ಞಾನ ಸಾಗರ ಒಬ್ರೇ ತಂದೆ. ಎವಿ ಸಮಜಾಯ ಜಾತ ಸವಿ ಆತ್ಮಾಯ್ ಹೋ ಬಾಪ್ ಏಕ್. ಇದನ್ನು ಬಾಬೋರು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಆತ್ಮಗಳು, ಎಲ್ಲ ಆತ್ಮಗಳಿಗೂ ತಂದೆ ಒಬ್ರೇ. ಆತ್ಮನೂ ನಿರಾಕಾರ. ಆತ್ಮ ನಿರಾಕಾರ, ಮತ್ತೆ ಯಾವಾಗ ಸಾಕಾರದಲ್ಲಿ ಬರುತ್ತೆ, ಶರೀರ ಧರಿಸ್ಕೊಳ್ಳುತ್ತೆ, ಮತ್ತೆ ಪುನರ್ಜನ್ಮದ ಚಕ್ರದಲ್ಲಿ ಬರುತ್ತೆ. बाप भी जब साकार में आए तब आकर मिले. बाप का मिलन एक बार होता है. ಶಿವಬಾಬೋರು ನಿರಾಕಾರ, ಅವರು ಯಾವಾಗ ಸಾಕಾರದಲ್ಲಿ ಬರ್ತಾರೆ ಅವಾಗಲೇ ಮಕ್ಕಳ ಜೊತೆ ಮಿಲನ ಮಾಡ್ತಾರೆ. ಬಾಬೋರ ಮಿಲನ ಆಗೋದು ಒಂದೇ ಬಾರಿ, ಕಲ್ಪಕ್ಕೆ 5000 ವರ್ಷಕ್ಕೆ ಒಂದೇ ಸಾರಿ ಮಾತ್ರ ಮಿಲನ ಆಗೋದು. इस समय आकर सबसे मिले हैं, ये भी जानते जाएंगे कि भगवान है. गीता में श्री कृष्ण का नाम डाल दिया है, परंतु श्री कृष्ण तो यहाँ आ न सके. ಈ ಸಮಯದಲ್ಲಿ ಬಂದು ತಂದೆ ಮಕ್ಕಳು ಮಿಲನ ಆಗುತ್ತೆ. ಇದು ನಿಮ್ ಮಕ್ಕಳಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಬಾಬೋರನ್ನ ತಿಳ್ಕೊಳ್ತಾ ಹೋಗ್ತಾರೆ, ಭಗವಂತ ಯಾರು ಅನ್ನೋದು. ಗೀತೆಯಲ್ಲಿ ಶ್ರೀ ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ. ಆದ್ರೆ ಶ್ರೀಕೃಷ್ಣ ಇಲ್ಲೆಲ್ಲಿ ಬರಕ್ ಸಾಧ್ಯ? ದ್ವಾಪರ ಯುಗದಲ್ಲೋ ಇವಾಗ ಎಲ್ಲಿ ಬರ್ತಾರೆ? कैसे गाली खाएंगे ये तुम जानते हो. श्री कृष्ण की आत्मा इस समय है. ಶ್ರೀ ಕೃಷ್ಣ ಫುಲ್ ಪ್ಯೂರ್ ಆತ್ಮ. ಅವ್ರ ನಿಂದನೆ ಯಾಕೆ ಬರುತ್ತೆ ಅವರಿಗೆ? ಸತೋ ಪ್ರಧಾನ ಆತ್ಮ, ಸತ್ಯಯುಗದ ಮೊದಲ ರಾಜ್ಕುಮಾರ. ಬೆಣ್ಣೆ ಕದ್ದ, ಸೀರೆ ಕದ್ದ, ಇವೆಲ್ಲ ನಿಂದನೆಯ ಮಾತುಗಳು ಕೃಷ್ಣಂಗೆ ಎಲ್ಲಿಂದ ಬರುತ್ತೆ? ನೀವು ಮಕ್ಕಳಿಗೆ ಗೊತ್ತಿದೆ, ಅದೇ ಶ್ರೀ ಕೃಷ್ಣನ ಆತ್ಮ ಈ ಸಮಯದಲ್ಲಿ ಇಲ್ಲೇ ಇದ್ದಾರೆ. ಯಾವ ರೂಪದಲ್ಲಿ? ಬ್ರಹ್ಮನ ರೂಪದಲ್ಲಿ. ಪಹಲೆ ಪಹಲೆ ತುಮಕೋ ಜ್ಞಾನ ಮಿಲ್ತಾ ಆತ್ಮ ಕಾ, ತುಮ್ ಆತ್ಮ ಹೋ, अपने को शरीर समझ इतना समय चले हो. ಬಾಪ್ ಆಕರ್ ದೇಹಿ ಅಭಿಮಾನಿ ಬನಾತೆ ಹೇ. ಈಗ ನಿಮ್ಮ ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಜ್ಞಾನ ಸಿಗುತ್ತೆ, ನೀವು ಆತ್ಮ. ನೋಡಿ, ಫಸ್ಟ್ ಡೇ ಕೋರ್ಸ್, ನೀವು ಆತ್ಮ. ನೀವು ಆತ್ಮಗಳು. ಇಲ್ಲಿವರೆಗೂ ಏನ್ ತಿಳ್ಕೊಂಡಿದ್ರಿ? ಫಸ್ಟ್ ಕೋರ್ಸ್ ಬಾಬೋರ್ ಜ್ಞಾನ ಕೊಟ್ಮೇಲೆ ಆತ್ಮ ಗೊತ್ತಾಯ್ತು. ಅದಕ್ ಮುಂಚೆ ಏನ್ ತಿಳ್ಕೊಂಡಿದ್ರಿ? ಈ ಶರೀರ ಅಂತ ತಿಳ್ಕೊಂಡು ಇಷ್ಟು ಸಮಯ ನಡೆದಿದ್ದೀರಾ. ಈಗ ಬಾಬೋರ್ ಬಂದು ದೇಹಿ ಅಭಿಮಾನಿಗಳನ್ನಾಗಿ ಮಾಡ್ತಾರೆ. ಸಾಧು ಸಂತ್ ಆದಿ ಕವಿ ತುಮಕೋ ದೇಹಿ ಅಭಿಮಾನಿ ನಹಿ ಬನಾತೆ. ಸಾಧು ಸಂತರು ಯಾರುನು ನಿಮ್ಮನ್ನ ದೇಹಿ ಅಭಿಮಾನಿಗಳನ್ನಾಗಿ ಮಾಡೋದಿಲ್ಲ. तुम बच्चे हो, तुमको बेहद के बाप से वर्षा मिलता है. ಈ ಮಕ್ಕಳು
ಬೇಹದ್ದಿನ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತೆ. ತುಮಾರಿ ಬುದ್ಧಿ ಮೇ ಹೇ ಕಿ ಹಮ್ ಪರಂ ಧಾಮ್ ಮೇ ರಹನೆ ವಾಲೆ ಹೇ, ಫಿರ್ ಯಹಾ ಪಾರ್ಟ್ ಬಜಾನೆ ಆಯೆ. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಎಲ್ಲಿಂದ ಬಂದಿದ್ದೀವಿ? ಪರಂಧಾಮದಿಂದ ಬಂದಿದ್ದೀವಿ, ಪರಂಧಾಮ ನಿವಾಸಿಗಳು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಪಾತ್ರ ಮಾಡ್ಲಿಕ್ಕೆ. ಅವಿಗೆ ನಾಟಕ ಪೂರಾ ಹೋತಾ, ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ. ಇದೀಗ ನಾಟಕ ಈಗ ಮುಗಿತಾ ಬಂದಿದೆ. ಈ ಡ್ರಾಮಾ ಕೋಯಿನೇ ಬನಾಯ ನಹಿ, ಬನಾ ಬನಾಯ ಡ್ರಾಮಾ. ಈ ಡ್ರಾಮಾನ ಯಾರು ಮಾಡಿಲ್ಲ. ಮಾಡಿದ್ರೆ ಡ್ರಾಮಾದಲ್ಲಿ ಅವರೇ ದೊಡ್ಡವರಾಗ್ಬಿಡ್ತಾರಲ್ಲ. ಬಾವೆ ಹೇಳ್ತಾರೆ, ಮತ್ತೆ ಮಾಡಿರೋದು ಯಾವತ್ತು ಮುಗಿದು ಹೋಗುತ್ತೆ, ಯಾವುದು ಸ್ಥಾಪನೆ ಆಗುತ್ತೆ ಅದು ವಿನಾಶನೂ ಆಗುತ್ತೆ. ಅದರಿಂದ ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿರೋ ಡ್ರಾಮಾ ಇದು. ತುಮ್ಸೆ ಪೂಚ್ತೆ ಡ್ರಾಮಾ ಕಬ್ಸೆ ಶುರು ಹುವಾ, ತುಮ್ ಬೋಲೋ ಯೇ ತೋ ಅನಾದಿ ಡ್ರಾಮಾ ಹೇ. ಈ ಕೆಲವ್ರು ಪ್ರಶ್ನೆ ಕೇಳ್ತಾರೆ, ಈ ಡ್ರಾಮಾ ಎಲ್ಲಿಂದ ಶುರು ಆಯ್ತು, ಯಾವಾಗಿಂದ, ಯಾರು ಮಾಡಿದವರು? ಅವ್ರಿಗೆ ಹೇಳಿ, ಇದು ಅನಾದಿ ಡ್ರಾಮಾ, ಇದಕ್ಕೆ ಆದಿ ಅಂತ್ಯಗಳಿಲ್ಲ. ಹಳೇದ್ರಿಂದ ಹೊಸದಾಗುತ್ತೆ, ಹೊಸದ್ರಿಂದ ಹಳೇದಾಗುತ್ತೆ, ಈ ಚಕ್ರ ತಿರುಗ್ತಾ ಇರುತ್ತೆ. ये पाठ बच्चों को पक्का है, तुम जानते हो नई दुनिया कब बनती, पुरानी दुनिया कब होती है. ಈ ಪಾಠ ನಿಮ್ಮ ಮಕ್ಕಳು ಪಕ್ಕ ಮಾಡ್ಕೋಬೇಕು. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಹೊಸದು ಯಾವಾಗ ಆಗುತ್ತೆ ಈ ಜಗತ್ತು, ಹಳೇದು ಯಾವಾಗ ಆಗುತ್ತೆ ಅನ್ನೋದು. ಹೊಸದು ಸತ್ಯಯುಗ, ಹಳೇದು ಕಲಿಯುಗ. ये भी कोई कोई की बुद्धि में पूरी रीति नहीं, तुम जानते हो अभी नाटक पूरा होता फिर रिपीट होगा. ಇದನ್ನು ಕೆಲವು ಮಕ್ಕಳಿಗೆ ಮಾತ್ರ ಬುದ್ಧಿಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪೂರ. ಈ ಮಕ್ಕಳಿಗೆ ಗೊತ್ತಿದೆ ಈ ನಾಟಕ ಪೂರ್ಣ ಆಗುತ್ತೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ. ಅವಶ್ಯಕವಾಗಿ ನಮ್ದು 84 ಜನ್ಮದ ಪಾರ್ಟ್ ಈಗ ಮುಗಿತಾ ಬಂದಿದೆ. ಅವ ಬಾಪ್ ಹಮ್ಕೋ ಲೇ ಜಾನೆ ಕೆ ಲಿಯೆ ಆಯೆ. ಈಗ ಬಾಬೋರ್ ನಮ್ಮನ್ನ ಕರ್ಕೊಂಡು ಹೋಗಕ್ಕೋಸ್ಕರ ಬಂದಿದ್ದಾರೆ. ಬಾಪ್ ಗೈಡ್ ಬಿ ಹೇನಾ, तुम सब पंडे हो, पंडे लोग यात्रियों को ले जाते हैं. ಬಾಬೋರು ಗೈಡುನೂ ಆಗಿದಾರಲ್ವಾ, ನೀವೆಲ್ಲರೂ ಮಾರ್ಗದರ್ಶಕರು. ಹೆಂಗೆ ಎಲ್ಲ ಯಾತ್ರಾ ಸ್ಥಾನಗಳಲ್ಲಿ ಪಂಡ ಇರ್ತಾರೆ, ಬನ್ನಿ ನಾವು ನಿಮ್ಗೆ ದೇವ್ರ ದರ್ಶನ ಮಾಡಿಸ್ಬಿಡ್ತೀವಿ, ನೇರವಾಗಿ ಕರ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲ ಪಂಡ ಇರ್ತಾರಲ್ಲ. ನಾವೇ ಹೇಳ್ತಾರೆ ಹೆಂಗೆ ಯಾತ್ರಿಕರನ್ನ ಕರ್ಕೊಂಡು ಹೋಗ್ತಾರೆ, ಅವರು ಶರೀರಧಾರಿ ಪಂಡಗಳು, ನೀವು रूहानी पंडे, इसलिए तुम्हारा नाम पांडव गवर्नमेंट भी है परंतु गुप्त. ನೀವು ಆತ್ಮೀಯ ಮಾರ್ಗದರ್ಶಕರು, ಆದ್ದರಿಂದ ನಿಮ್ಮ ಹೆಸರೇ ಪಾಂಡವರು. ನೀವು ಪಂಡ ಪಾಂಡವರು ರಾಶಿ ಹೊಂದುತ್ತಲ್ಲ. ಮತ್ತೆ ಇದು ಪಾಂಡವ ಗೌರ್ಮೆಂಟ್ ಆದ್ರೆ ಗುಪ್ತ. ಪಾಂಡವ ಕೌರವ ಯಾದವ तो क्या करत भये, इस समय की बात. ಈ ಮೂರು ಸೈನ್ಯನು ಇಲ್ಲೇ ಇದೆ, ಇದು ಈ ಸಮಯದ ಮಾತು, ಇದು ಸಂಗಮ ಯುಗದ ಮಾತು. ಯಾವಾಗ ಮಹಾಭಾರತ ಯುದ್ಧದ ಸಮಯ ಇದೀಗ. ಬಾಬೋರ್ ಬರದೆ ಈ ಮಹಾಭಾರತ ಯುದ್ಧ ವಿನಾಶದ ಸಮಯದಲ್ಲಿ. ಅನೇಕ ಧರ್ಮಗಳಿದೆ, ಜಗತ್ತು ತಮೋ ಪ್ರಧಾನ ಆಗಿದೆ. ಇದು ವೆರೈಟಿ ಧರ್ಮಗಳ ವೃಕ್ಷ. ಇದು ಸಾರಾ ಪುರಾಣ ಹೋಗಯಾ ಹೈ. ಈ ವೃಕ್ಷ ಮಾನವ ವಂಶ ವೃಕ್ಷ, ಇದು ಪೂರಾ ಹಳೇದಾಗಿದೆ. तुम जानते हो इस चार्ट का पहला फाउंडेशन है आदि सनातन देवी देवता धर्म. ಈ ಮಕ್ಕಳಿಗೆ ಗೊತ್ತಿದೆ ಈ ವೃಕ್ಷದ ಮೊಟ್ಟ ಮೊದಲೇ ಫೌಂಡೇಶನ್ ಆದಿ ಸನಾತನ ದೇವಿ ದೇವತಾ ಧರ್ಮ. ಸತ್ಯಯುಗದಲ್ಲಿ ಜನಸಂಖ್ಯೆ ಕಮ್ಮಿ ಇರುತ್ತೆ, ಕ್ರಮೇಣ ವೃದ್ಧಿ ಆಗುತ್ತೆ. ಕಿಸ್ಕೋ ಬಿ ಪತಾ ನಹಿ, ತುಮಾರೆ ಮೇ ಬಿ ನಂಬರ್ ವಾರ್ ಹೇ. ಇದು ಯಾರಿಗೂ ಗೊತ್ತಿಲ್ಲ, ಈ ಮಾನವ ವಂಶ ವೃಕ್ಷದ ರಹಸ್ಯ ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲೂ ಎಲ್ಲರಿಗೂ ಒಂದೇ ತರ ಗೊತ್ತಿಲ್ಲ. ನಂಬರ್ ವಾರ್. स्टूडेंट में कोई अच्छा समझदार होते, अच्छी धारणा करते और कराने का शौक होता है, कोई तो अच्छी रीति धारण करते, कोई मीडियम, कोई थर्ड, कोई फोर्थ. ಬಾವೆ ಹೇಳ್ತಾರೆ ಸ್ಟೂಡೆಂಟ್ ಅಲ್ಲೂ ಕೆಲವರು ತುಂಬಾ ಬುದ್ಧಿವಂತರು, ತಿಳುವಳಿಕೆ ಇರೋರು ಇರ್ತಾರೆ, ಚೆನ್ನಾಗಿ ಧಾರಣೆ ಮಾಡ್ಕೋತಾರೆ, ಬೇರೆಯವರಿಗೂ ಅದನ್ನ ಧಾರಣೆ ಮಾಡಿಸ್ಬೇಕು, ಬೇರೆಯವರಿಗೂ ಕಲ್ಸ್ಕೊಡ್ಬೇಕು ಅನ್ನೋ ರುಚಿ ಇರುತ್ತೆ. ಕೆಲವರು ಚೆನ್ನಾಗಿ ಧಾರಣೆ ಮಾಡ್ತಾರೆ, ಕೆಲವರು ಮೀಡಿಯಂ, ಕೆಲವರಿಗೆ ಥರ್ಡ್, ಕೆಲವರಿಗೆ ಫೋರ್ತ್ ಸ್ಥಿತಿ. ಪ್ರದರ್ಶನಿ ಮೇ ಬಿ ರಿಫೈನ್ ರೀತಿ ಸಮಜಾನೆ ವಾಲ ಚಾಯಿ. ಪ್ರದರ್ಶನಿಯಲ್ಲೂ ಚೆನ್ನಾಗಿ ರಿಫೈನ್ ಆಗಿ ಸ್ಪಷ್ಟವಾಗಿ ತಿಳಿಸ್ಕೊಡಕ್ಕೆ ಬರೋರು ಬೇಕು.
पहले बताओ कि दो बाप है, एक बेहद का पारलौकिक बाप, दूसरा ಹದ್ ಕಾ ಲೌಕಿಕ್ ಬಾಪ್. ಮೊದಲು ಎಲ್ಲರಿಗೂ ಹೇಳಿ, ಇಬ್ರು ತಂದೆ ಇದ್ದಾರೆ. ಒಬ್ರು ಯಾರು? ಬೇಹದ್ದಿನ ಪಾರಲೌಕಿಕ ತಂದೆ, ಪಾರಬ್ರಹ್ಮದಲ್ಲಿರೋ ಪರಲೋಕದಲ್ಲಿರೋ ತಂದೆ, ಬೇಹದ್ದಿನ ತಂದೆ, ಆತ್ಮದ ತಂದೆ. ಇನ್ನೊಬ್ರು ಇದ್ದಾರೆ ಹದ್ದಿನ ತಂದೆ, ಶರೀರದ ತಂದೆ, ಲೌಕಿಕ ತಂದೆ. भारत को बेहद का वस्सा मिला था, भारत स्वर्ग था जो फिर नरक बना है. ಭಾರತ ಸ್ವರ್ಗ ಇತ್ತು, ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು, ಈಗ ನರಕ ಆಗಿದೆ. ಇದಕ್ಕೆ ಅಸುರಿ ರಾಜ್ಯ ಅಂತ ಕರೀಲಾಗುತ್ತೆ. ಭಕ್ತಿನೂ ಮೊಟ್ಟ ಮೊದಲು ಅವ್ಯಭಿಚಾರಿ ಇತ್ತು, ಒಬ್ರದೇ ಶ್ರೀ ಬಾಬೋರ್ದು ನೆನಪು ಮಾಡ್ತಾ ಇದ್ರಿ. बाबा कहते बच्चे पुरुषोत्तम बनना है तो जो कनिष्ठ बनाने वाली बातें है उन्हें न सुन. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಪುರುಷೋತ್ತಮರ ಆಗ್ಬೇಕಾ, ಆತ್ಮ ನೀವು ಪುರುಷ, ಉತ್ತಮ ಸ್ಥಿತಿಗೆ ಹೋಗ್ಬೇಕಾ ಅಂದ್ಮೇಲೆ ಕನಿಷ್ಠ ಮಾಡುವಂತಹ ಮಾತುಗಳು ಯಾವುದನ್ನು ಕೇಳಬೇಡಿ. ಯಾವ ಮಾತು ನಿಮ್ಮನ್ನ ಕನಿಷ್ಠ ಸ್ಥಿತಿಗೆ ತಗೊಂಡೋಗುತ್ತಲ್ಲ ಅಂತ ಯಾವ ಮಾತನ್ನು ಕಿವಿಯಿಂದ ಕೇಳಲೇಬೇಡಿ. ಏಕ್ ಬಾಪ್ ಸೇ ಸುನು, ಕೇವಲ ಒಬ್ಬ ತಂದೆ ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳಿ. ಅವ್ಯಭಿಚಾರಿ ಜ್ಞಾನ ಸುನು, ಅವ್ರ ಕೋಯ್ ಸೆ ಜೋ ಸುನೆಂಗೆ ವಹ ಹೈ ಜೋಟ್. ಬಾಬಾ ಅವ್ರು ಏನ್ ಅವ್ಯಭಿಚಾರಿ ಜ್ಞಾನ, ಬಾಬಾ ಒಬ್ರು ಹೇಳೋದನ್ನ ಕೇಳ್ತೀರಿ ಅಂದ್ರೆ ಅದು ಅವ್ಯಭಿಚಾರಿ. ಬಾಬಾ ಅವ್ರು ಹೇಳೋದನ್ನು ಕೇಳಿ ಇನ್ನೊಬ್ರು ಮನುಷ್ಯ ಏನ್ ಹೇಳ್ತಾರೆ, ಶಾಸ್ತ್ರ ಏನ್ ಹೇಳ್ತಾರೆ, ಗ್ರಂಥ ಏನ್ ಹೇಳುತ್ತೆ ಅಂದ್ರೆ ಅದು ವ್ಯಭಿಚಾರ ಆಗುತ್ತೆ. ಇನ್ ಯಾರಿಂದ ಕೇಳಿದ್ರು ಅದೆಲ್ಲವೂ ಅಸತ್ಯ. ಬಾಬಾ ಅವ್ರು ಹೇಳೋದನ್ನ ಬಿಟ್ಟು ಬೇರೆ ಯಾರು ಹೇಳೋದನ್ನ ಕೇಳಿದ್ರು ಅದು ಅಸತ್ಯ. ಬಾಪ್ ಅಭಿ ತುಮ್ಕೋ ಸಚ್ ಸುನಾಕರ್ ಪುರುಷೋತ್ತಮ್ ಬನಾತೆ. ಬಾಬಾ ಅವ್ರೀಗ ನಿಮ್ಮ ಮಕ್ಕಳಿಗೆ ಸತ್ಯ ಹೇಳಿ ನಿಮ್ಮನ್ನ ಪುರುಷೋತ್ತಮರನ್ನಾಗಿ ಮಾಡ್ತಾರೆ. ಇವಿಲ್ ಬಾತೆ ತುಮ್ ಸುನ್ತೆ ಸುನ್ತೆ ಕನಿಷ್ಠ ಬನ್ ಗಯೆ. ಅಶುದ್ಧ ಮಾತುಗಳು, ಅಸತ್ಯ ಮಾತುಗಳು, ಅಸುರಿ ಮಾತುಗಳು ಇದನ್ನ ಕೇಳಿ ಕೇಳಿ ಕನಿಷ್ಠರಾಗ್ಬಿಟ್ಟಿದೀನಿ. ಏನೇನ್ ಕೇಳ್ಕೊಂಡ್ ಬಂದಿದೀವಿ ಹೇಳಿ? ದ್ವಾಪರ ಕಲಿಯುಗದಿಂದ ಯಾರ್ಯಾರು ಏನೇನ್ ಹೇಳಿದ್ರೋ ಎಲ್ಲ ಕೇಳಿದೀವಿ, ಕೇಳಿ ಕೇಳಿ ಕನಿಷ್ಠರಾಗಿದ್ದೀರಿ. ಸೋಜ್ರಾ ಹೇ ಬ್ರಹ್ಮ ಕಾ ದಿನ್, ಅಂದ್ಯಾರ ಹೇ ಬ್ರಹ್ಮ ಕಿ ರಾತ್. ಬ್ರಹ್ಮನ ಹಗಲು ಪ್ರಕಾಶ, ಬ್ರಹ್ಮನ ರಾತ್ರಿ ಕತ್ಲೆ, ಭಕ್ತಿ. ಎಲ್ಲ ಪಾಯಿಂಟ್ಸ್ ಧಾರಣೆ ಮಾಡ್ಕೋಬೇಕು. ನಂಬರ್ ವಾರ್ ತೋ ಹರ್ ಬಾತ್ ಮೇ ಹೋತೆ ಹಿ ಹೇ. ಎಲ್ಲ ವಿಷಯದಲ್ಲೂ ಎಲ್ಲ ಫೀಲ್ಡ್ ಅಲ್ಲೂ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ. डॉक्टर कोई 10-20 हजार एक ऑपरेशन का लेते हैं, कोई को खाने के लिए भी नहीं. ಬ್ಯಾರಿಸ್ಟರ್ ಬಿ ऐसे होते हैं. ಬಾಬಾ ಹೇಳ್ತಾರೆ ಡಾಕ್ಟರ್ಸ್ ನೋಡಿ ಒಂದೊಂದು ಕೇಸಲ್ಲಿ 10-20 ಸಾವಿರ ಒಂದೊಂದು ಆಪರೇಷನ್ಗೆ ತಗೋತಾರೆ. ಸಾವಿರ ಲಕ್ಷ ಎಲ್ಲ ಹೋಯ್ತಲ್ಲ. ಬಾಬಾ ಹೇಳ್ತಾರೆ ಕೆಲವರಿಗೆ ಊಟ ಮಾಡಕ್ಕೂ ಇರಲ್ಲ. ಅವತ್ತಿನ ಡಾಕ್ಟರ್ಗಳು ಅಷ್ಟು ಹಳ್ಳಿಗಳಲ್ಲಿ ಅಷ್ಟು ಕಷ್ಟ ಪಡ್ತಾ ಇದ್ರು. ಈಗಿನ ಡಾಕ್ಟರ್ಗಳಲ್ಲ ಇದು. ಬ್ಯಾರಿಸ್ಟರು ಹಂಗೇನೆ. ಬಾಬಾ ಹೇಳ್ತಾರೆ ಬ್ಯಾರಿಸ್ಟರು ನೋಡಿ ಒಂದೊಂದು ಕೇಸಲ್ಲಿ ಎಷ್ಟು ಲಕ್ಷಾಂತರ ರೂಪಾಯಿ ದುಡಿತಾರೆ. ಬಾಬಾ ಹೇಳ್ತಾರಲ್ಲ ಕೆಲವರಿಗೆ ಹಾಕೊಳ್ಳೋ ಕೋಟು ಇಲ್ಲ, ಅರ್ಧಿದ್ ಹಾಕೊಂಡಿರ್ತಾರೆ ಅಂತ. ಈಗಿನ ಸಮಯಕ್ಕೆ ಇದು ಇಲ್ಲ. ಈಗ ತುಂಬಿ ಜಿತನಾ ಪಡೆಂಗೆ ಪಡಾಯಂಗೆ ಉತನಾ ಊಂಚ್ ಪದ್ ಪಾಯಂಗೆ ಅಂದ್ರೆ ಬಾಬೋರು ಯಾಕೆ ಹೇಳ್ತಾರೆ ಅದನ್ನಂದ್ರೆ, ಚೆನ್ನಾಗಿ ಓದಿದ್ರೆ ಉನ್ನತ ಪದವಿ ಸಿಗುತ್ತೆ, ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಕನಿಷ್ಠ ಪದವಿ ಪಡ್ಕೋಬೇಕಾಗುತ್ತೆ. ಅಂತರ ಇದೆ ಅಲ್ವಾ. ಎಲ್ಲರೂ ಡಾಕ್ಟ್ರೇ, ಆದ್ರೆ ಕೆಲವು ಡಾಕ್ಟ್ರು ಕೈಗುಣ, ಅವರು ಸಂಪಾದನೆ, ಅದೇ ಡಾಕ್ಟ್ರು ಓದಿರ್ತಾರೆ ಕೆಲವರು, ಅವ್ರಿಗೆ ಅಷ್ಟೊಂದು ಸಂಪಾದನೆ ಇರೋದಿಲ್ಲ. ಅದಕ್ಕೆ ಆ ವ್ಯತ್ಯಾಸನ ಹೇಳ್ತಿದ್ದಾರೆ ಬಾಬೋರು. ದಾಸ ದಾಸಿಯರಲ್ಲೂ ನಂಬರ್ ವಾರ್ ಇರ್ತಾರೆ. ಎಲ್ಲಾ ದಾಸಿನೂ ಒಂದೇ ತರ ಇರಲ್ಲ. ಸಾರಾ ಮದಾರ್ ಪಢಾಯಿ ಪರ್ ಹೈ. ನೀವೇನ್ ಪದವಿ ಪಡ್ಕೊಳ್ಳೋದಿದೆ ಅದು ಈ ವಿದ್ಯೆ ಮೇಲೆ ಆಧಾರಿತವಾಗಿದೆ. ಅಪ್ನೆ ಸೆ ಪೂಚ್ನಾ ಚಾಹಿಯೆ ಹಮ್ ಕಿತ್ನಾ ಪಡ್ತೆ ಹೇ, ಭವಿಷ್ಯ ಜನ್ಮ ಜನ್ಮಾಂತರ ಕ್ಯಾ ಬನೆಂಗೆ. ನಿಮ್ ಜೊತೆ ನೀವೇ ಕೇಳ್ಕೊಳ್ಳಿ, ನಾನು ಏನ್ ಆಗ್ತೀನಿ, ಭವಿಷ್ಯದ ಜನ್ಮ ಜನ್ಮಾಂತರಕ್ಕೆ ಏನ್ ಆಗ್ತೀನಿ ಅಂತ ನಿಮ್ಮನ್ನ ನೀವೇ ಕೇಳ್ಕೋಬೇಕು. ಜನ್ಮ ಜನ್ಮಾಂತರಕ್ಕೆ ಏನ್ ಆಗ್ತೀರಿ, ಸೊ ಕಲ್ಪ ಕಲ್ಪಾಂತರಕ್ಕೂ ಅದೇ ಆಗ್ತೀರಿ. ಆದ್ದರಿಂದ ವಿದ್ಯೆ ಕಡೆ ಪೂರ್ಣ ಅಟೆನ್ಷನ್ ಕೊಡ್ಬೇಕು. ಪದವಿಗೆ ಆಧಾರನೇ ವಿದ್ಯೆ. ಈ ಸಮಯದಲ್ಲಿ ಸಬ್ಕಿ ಚೋಲಿ ಸಡಿ ಹುಯಿ ಹೇ, ತಮೋ ಪ್ರಧಾನ್ ಹೇ ನಾ, ಯೇ ಭಿ ಸಮಜಾನೆ ಕಿ ಬಾತ್ ಹೇ. ಸಬ್ಸೆ ಪುರಾನಾ ಚೋಲಾ ಕಿಸ್ಕಾ ಹೇ. ಈಗ ಎಲ್ಲರ ಶರೀರನು ಏನಾಗಿದೆ, ಡ್ರೆಸ್ಸು
ಹಳೇದಾಗಿದೆ, ತಮೋ ಪ್ರಧಾನ ಆಗಿದೆ. ಇದೆಲ್ಲ ತಿಳಿಸ್ಕೊಡ್ಬೇಕಾಗಿರೋ ಮಾತುಗಳಿದು. ಎಲ್ಲದಕ್ಕಿಂತ ಹಳೆ ಡ್ರೆಸ್ಸು ಯಾರ್ದು? ನಮ್ದೇ. ಯಾಕೆಂದ್ರೆ ಯಾರು ಫಸ್ಟ್ ಡ್ರೆಸ್ ಹಾಕೊಂಡ್ವಿ ಸತ್ಯಯುಗದಲ್ಲಿ ಬಂದು? ಅವ್ರದೇ ಹಳೆ ಡ್ರೆಸ್ಸು. हम इस ಶರೀರ್ ಕೋ ಬದಲ್ತೆ रहते हैं. ಶರೀರ ಅನ್ನೋ ಡ್ರೆಸ್ ಇದು. ಈಗ ಶರೀರ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀವಿ, ಅದೇ ತರ ಶರೀರ ಅನ್ನೋ ಡ್ರೆಸ್ ಅನ್ನು ಚೇಂಜ್ ಮಾಡ್ತಾ ಇರುತ್ತೆ ಆತ್ಮ. ಆತ್ಮ ಪತೀತ ಆಗ್ತಾ ಹೋಗುತ್ತೆ, ಆದ್ಮೇಲೆ ಶರೀರನು ಪತೀತ ಹಳೇದಾಗ್ತಾ ಹೋಗುತ್ತೆ. ಶರೀರ್ ಬದಲ್ನಾ ಹೋತಾ ಹೈ, ಆತ್ಮ ತೋ ನೈ ಬದಲೇಗಿ. ಆತ್ಮ ಚೇಂಜ್ ಆಗಲ್ಲ, ಶರೀರ ಡ್ರೆಸ್ ಚೇಂಜ್ ಆಗುತ್ತೆ. शरीर बुढ़ा हुआ, मृत्यु हुई, ये भी ड्रामा बना हुआ, सबका पार्ट है. ಆತ್ಮ ಅವಿನಾಶಿ है. ಈ ಶರೀರದ ಆಯುಷ್ ಮುಗೀತು, ವಯಸ್ಸಾಯ್ತೋ ಆಗ್ಲಿಲ್ವೋ, ಆಯುಷ್ ಮುಗೀತು, ಮೃತ್ಯು ಬರುತ್ತೆ. ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ, ಎಲ್ಲರದು ಪಾರ್ಟ್ ಇದೆ. ಆತ್ಮ ಅಂತೂ ಅವಿನಾಶಿ, ಶರೀರ ಅಂತೂ ಇದು ನಶ್ವರ. ಇದು ಆತ್ಮ ಖುದ್ कहती मैं शरीर छोड़ती हूँ, देही अभिमानी बनना पड़े. ಮನುಷ್ಯ ಸಬ್ ದೇಹ ಅಭಿಮಾನಿ. ಆತ್ಮ ತಾನೇ ಏನ್ ಹೇಳುತ್ತೆ? ನನ್ನ ಪಾತ್ರ ಮುಗೀತು, ನಾನೀಗ ಈ ಶರೀರ ಬಿಡ್ತೀನಿ. ಮಕ್ಕಳೇ, ದೇಹಿ ಅಭಿಮಾನಿಗಳಾಗ್ಬೇಕು. ಮನುಷ್ಯರು ಎಲ್ಲರೂ ದೇಹ ಅಭಿಮಾನಿಗಳು. ಅರ್ಧ ಕಲ್ಪ ದೇಹಾಭಿಮಾನ, ಅರ್ಧ ಕಲ್ಪ ದೇಹಿ ಅಭಿಮಾನ. ಅರ್ಧ ಕಲ್ಪ ದೇಹಿ ಅಭಿಮಾನ ಅಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ದೇಹಾಭಿಮಾನ ಇರಲ್ಲ, ಆತ್ಮ ಅಭಿಮಾನಿಗಳು ನ್ಯಾಚುರಲ್ ಆಗಿ. ಅದೇ ದ್ವಾಪರ ಕಲಿಯುಗದಲ್ಲಿ ಅರ್ಧ ಕಲ್ಪ देह अभिमान. देही अभिमानी होने के कारण सत्युगी देवताओं को मोह जीत का टाइटल मिला हुआ है. ದೇಹಿ ಅಭಿಮಾನಿಗಳಾಗಿ ಇರೋದ್ರಿಂದನೇ ಸತ್ಯುಗಿ ದೇವತೆಗಳಿಗೆ ಮೋಹಜೀತರು ಅನ್ನೋ ಟೈಟಲ್ ಸಿಕ್ಕಿದೆ. ಮೋಹಜೀತರು ಎಲ್ಲ ವಿಕಾರಗಳನ್ನ ಗೆದ್ದಿರೋರು. ಮೋಹಜೀತರು ಅನ್ನೋದು ಇದು ಒಂದು ವಿಕಾರ ಗೆದ್ದಿರೋದ್ರದ್ದು. ಹಂಗೆ ಎಲ್ಲ ವಿಕಾರಗಳ ಮೇಲೆ ವಿಜಯ ಪಡ್ಕೊಂಡಿದಾರಲ್ವಾ. क्योंकि वहां समझते हैं हम आत्मा है, अब ये शरीर छोड़ दूसरा लेना है. ಮೋಹಜಿತ್ ರಾಜಾ ಕಿ ಬಿ ಕಥಾ ಹೇನಾ. ಏಕೆಂದ್ರೆ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಆತ್ಮ ನನ್ನ ಪಾರ್ಟ್ ಮುಗೀತು, ಪೂರ್ಣ ಆಯುಷ್ಯನ ನಂತರ ಈ ಶರೀರ ಬಿಡ್ತೀನಿ, ನಾನು ಇನ್ನೊಂದು ಶರೀರವನ್ನ ಧರಿಸ್ಕೊತೀನಿ. ಮೋಹಜೀತ ರಾಜನ ಕತೆ ಇದೆ ಅಲ್ವಾ. ಮೋಹಜೀತ ರಾಜನ ರಾಜ್ಯದಲ್ಲಿ ಎಲ್ಲರೂ ಮೋಹಜೀತರು. ಯಾರು ಶರೀರ ಬಿಟ್ಟರು ಯಾರಿಗೂ ಏನೋ ದುಃಖ ಇಲ್ಲ, ಫೀಲಿಂಗ್ ಇಲ್ಲ. ಬಾಬಾ ಹೇಳ್ತಾರೆ, ದೇವಿ ದೇವತೆಗಳು ಮೋಹಜೀತರು. ಖುಷಿಯಿಂದ ಒಂದು ಶರೀರ ಬಿಡ್ತಾರೆ, ಇನ್ನೊಂದು ಶರೀರನ ತಗೊಳ್ತಾರೆ. ಬಚ್ಚೋಂಕೋ ಸಾರಿ ನಾಲೆಜ್ ಬಾಪ್ ದ್ವಾರ ಮಿಲ್ ರಹಿ. ಇದೆಲ್ಲ ಜ್ಞಾನ ಯಾರು ಕೊಡ್ತಾ ಇದಾರೆ ನಮ್ಗೆ? ಎಲ್ಲ ಜ್ಞಾನ ತಂದೆಯಿಂದ ಸಿಗ್ತಾ ಇದೆ. ತುಮ್ ಹಿ ಚಕ್ರ ಲಗಾಕರ ಫಿರ್ ಆಯೇ ಮಿಲೆ. ನೀವೇ ಈ ಡ್ರಾಮಾದಲ್ಲಿ ಚಕ್ರದಲ್ಲಿ ತಿರುಗ್ತಾ ಬಂದು ಈಗ ಬಂದಿದೆ ಬಾಬೋರ್ ಜೊತೆ ಮಿಲನ ಮಾಡ್ಲಿಕ್ಕೆ. ಯಾರು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದಾರೋ ಅವರು ಬಂದು ಮಿಲನ ಮಾಡ್ತಾರೆ. ದೇವತಾ ಧರ್ಮದ ಆತ್ಮಗಳು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದಾರಲ್ಲ ನೋಡಿ, ಬಾಬೋರ್ ಜ್ಞಾನದಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ. ಯಾಕೆಂದ್ರೆ ಅವ್ರು ಪಕ್ಕ ಆ ಧರ್ಮದವ್ರಲ್ಲ, ಅವರು ಕನ್ವರ್ಟ್ ಆಗಿದ್ದವರು ವಾಪಸ್ ಬರ್ತಾರೆ. ಅಪ್ನಾ ಥೋಡಾ ಬಹುತ್ ವರ್ಷ ಲೇ ಲೇಂಗೆ, धर्म ही बदल गया ना, पता नहीं कितना समय उस धर्म में रहे, 2-3 जन्म ले सकते हैं. कोई को हिंदू से मुसलमान बना दिया तो उस धर्म में आता रहेगा, फिर यहाँ आता है. ಬಾಬಾ ಹೇಳ್ತಾರೆ, ಧರ್ಮನೇ ಬಿಟ್ಟು ಹೋಗ್ತಾರಲ್ಲ, ಗೊತ್ತಿಲ್ಲ ಎಷ್ಟು ಸಮಯ ಆ ಧರ್ಮದಲ್ಲಿ ಇರ್ತಾರೆ. 2-3 ಜನ್ಮ ಆ ಧರ್ಮದಲ್ಲೇ ತಗೊಳ್ಬಹುದು. ಕೆಲವರು ಹಿಂದೂಗಳಿಂದ ಮುಸಲ್ಮಾನ್ ಆಗ್ತಾರೆ, ಅದೇ ಧರ್ಮದಲ್ಲಿ ಬರ್ತಾ ಇರ್ತಾರೆ, ಆಮೇಲೆ ಲಾಸ್ಟಿಗೆ ಇಲ್ಲಿಗೆ ಬರ್ತಾರೆ. ಏ ಬಿ ಡೀಟೇಲ್ ಕಿ ಬಾತೆ. ಇದೆಲ್ಲ ವಿಸ್ತಾರದ ಮಾತುಗಳಿದು. ಬಾಬಾ ಹೇಳ್ತಾರೆ, ಇತನಿ ಬಾತೆ ಯಾದನ್ನ ಕರ್ ಸಕೋ ಅಚ್ಚಾ, ಅಪ್ನೆ ಕೋ ಬಾಪ್ ಕಾ ಬಚ್ಚಾ ತೋ ಸಮझो. ಇಷ್ಟೆಲ್ಲ ವಿಚಾರಗಳು ನಿಮ್ ಬುದ್ಧಿಯಲ್ಲಿ ಇಟ್ಕೊಳಕ್ ಆಗಲ್ಲ, ನೆನಪಿಟ್ಕೊಳಕ್ ಆಗಲ್ಲ ಅಂದ್ರೆ ನನ್ನ ಆತ್ಮ ಬಾಬೋರ್ ಮಗು ಅಂತಾದ್ರೂ ತಿಳ್ಕೊಳ್ಳಿ, ಇಷ್ಟಾದ್ರೂ ನೆನ್ಪಿಟ್ಕೊಳ್ಳಿ. अच्छे अच्छे बच्चे भी भूल जाते हैं, बाप को याद नहीं करते, ಮಾಯಾ ಇಸ್ಮೆ ಬುಲಾತಿ ಹೈ. ಒಳ್ಳೊಳ್ಳೆ ಮಕ್ಕಳನ್ನು ಮರ್ತು ಬಿಡ್ತಾರೆ. ಬಾಬೋರ್ ಮಾತು ನೆನಪು ಎಲ್ಲ ಬಾಬೋರ್ ನೆನಪೇ ಮಾಡಲ್ಲ, ಮಾಯೆ ಇದ್ರಲ್ಲಿ ಮರೆಸ್ಬಿಡುತ್ತೆ. ನಿಮ್ಗೆ ಯಾಕೆ ಮರೆಸುತ್ತೆ ಮಾಯೆ ಅಂದ್ರೆ, ತುಂಬಿ ಪೆಹಲೆ ಮಾಯಾಕೆ ಮುರಿತೇನ ಅಬ್ ಈಶ್ವರ್ಗೆ ಬಂತೆ ಹೋ. ನೀವ್ ಮೊದ್ಲು ಯಾರ ಮಕ್ಕಳು, ಯಾರ ಸಂಬಂಧದಲ್ಲಿದ್ರಿ?
ಮಾಯೆ ಸಂಬಂಧದಲ್ಲಿ ಇದ್ರಿ, ಈಗ ಬಂದು ಈಶ್ವರನ್ ಮಕ್ಕಳಾಗಿದ್ದೀರಾ. ಅದನ್ನು ಡ್ರಾಮಾದಲ್ಲಿ ಪಾರ್ಟ್ ಇದೆ. ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ಬಾಬೋರ ನೆನ್ಪು ಮಾಡಿ. जब तुम आत्मा पहले पहले शरीर में आई थी तो पवित्र थी, फिर पुनर्जन्म लेते लेते पतित बने. ಈ ಪರಂಧಾಮದಿಂದ ಬಂದಾಗ ಆತ್ಮ ಫುಲ್ ಪ್ಯೂರ್ ಆತ್ಮ, ಪವಿತ್ರ ಆತ್ಮಗಳು ಬಂದಿದ್ರಿ. ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ಪತೀತರಾಗಿದ್ದೀರಿ. अब फिर बाबा कहते नष्ट मोह बनो, इस शरीर में भी मोह नरक. ಅದಕ್ಕೆ ಈಗ ಬಾಬಾ ಹೇಳ್ತಾರೆ ಪತೀತ ಆಗ್ಬಿಟ್ಟಿದ್ದೀರಿ, ಈಗ ವಾಪಸ್ ಹೋಗ್ಬೇಕಲ್ಲ. ಅದರಿಂದ ನಷ್ಟ ಮೋಹಿಗಳಾಗಿ ಮಕ್ಕಳೇ. ನಿಮ್ಮ ಶರೀರದ ಮೇಲೇನೂ ಮೋಹ ಇರಬಾರ್ದು. ಯಾಕೆಂದ್ರೆ ಫಸ್ಟ್ ಮೋಹ, ಎಲ್ಲರಿಗಿಂತ ಜಾಸ್ತಿ ಮೋಹ ಎಲ್ಲದರಿಗಿಂತ ತನ್ನ ಶರೀರದ ಮೇಲೆ ಇರೋದು ಮೋಹ. ನನ್ನ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, ಇನ್ನೊಬ್ಬರ ಮೇಲೆ, ಅದು ಆಮೇಲೆ. ಫಸ್ಟ್ ಆತ್ಮಕ್ ಮೋಹ ಇರೋದು ತನ್ನ ಶರೀರದ ಮೇಲೆ. ಇದ್ರ ಮೋಹನೂ ಇರಬಾರ್ದು. अभी तुम बच्चों को इस पुरानी दुनिया से बेहद का वैराग्य आता है, क्योंकि इस दुनिया में सब एक दो को दुख देने वाले हैं, इसलिए इस पुरानी दुनिया को ही भूल जाओ. ಈಗ ನಿಮ್ಮ ಮಕ್ಕಳು, ನಿಮ್ಗೆ ಈ ಹಳೆ ಜಗತ್ತಿನ ಮೇಲೆ ಬೇಹದ್ದಿನ ವೈರಾಗ್ಯ ಇರಬೇಕು. ಯಾಕೆಂದ್ರೆ ಈ ಜಗತ್ತಲ್ಲಿ ಎಲ್ಲರೂ ಒಬ್ರು ಮತ್ತೊಬ್ಬರಿಗೆ ದುಃಖ ಕೊಡೋರೇ ಇರೋದು. ಒಬ್ರು ಮತ್ತೊಬ್ಬರಿಗೆ ದುಃಖ ಕೊಡೋರೇ ಇರೋದು. ನೋಡಿ, ಯಾರು ಶರೀರ ಬಿಟ್ರು ದುಃಖ, ನಾವು ಶರೀರ ಬಿಟ್ರು ಅವ್ರಿಗೆ ದುಃಖ. ಅಂದ್ರೆ ಒಬ್ರು ಮತ್ತೊಬ್ಬರಿಗೆ ಏನ್ ಕೊಡ್ತೀವಿ? ಬದುಕಿದ್ದಾಗ್ಲೂ ದುಃಖನೇ ಕೊಡೋದು. ಒಂದ್ ಮಾತು ಬಂತು, ಏನೋ ಆಯ್ತು, ದುಃಖ ಆಗುತ್ತೆ. ಮತ್ತೆ ಆತ್ಮ ಒಬ್ರು ಮತ್ತೊಬ್ಬರಿಗೆ ದುಃಖನೇ ಕೊಡೋದು. ಅದರಿಂದ ಈ ಹಳೆ ಜಗತ್ತನ್ನ ಮರ್ತು ಬಿಡಿ. ಹಳೆ ಜಗತ್ತನ್ನ ಅಂದ್ರೆ ಇದ್ರೊಳಗಡೆ ಇರೋದು ಎಲ್ಲದನ್ನು ಮರ್ತು ಬಿಡಿ. हम अशरीरी आए थे, अब फिर अशरीरी होकर वापस जाना है. ನಾವು ಆತ್ಮ ಅಶರೀರಿಯಾಗಿ ಬಂದಿದ್ವಿ, ಈಗ ಅಶರೀರಿಯಾಗಿ ವಾಪಸ್ ಹೋಗ್ಬೇಕು. ಈಗ ಈ ಜಗತ್ತು ಸಮಾಪ್ತಿ ಆಗುತ್ತೆ. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡ್ಲಿಕ್ಕೆ ಬಾಬೋರ್ ಬಂದಿದ್ದಾರೆ. ಈಗ ನೀವು ಸತೋ ಪ್ರಧಾನ ಆಗ್ಬೇಕಂದ್ರೆ ಬಾಬಾ ಕೇತೆ ಮಾಮೇಕಂ ಯಾದ್ ಕರ್, ನನ್ನೊಬ್ಬನನ್ನೇ ನೆನಪು ಮಾಡಿ. ಶ್ರೀಕೃಷ್ಣ ತೋ ಕೇನ ಸಕೆ ಮಾಮೇಕಂ ಯಾದ್ ಕರು. ಶ್ರೀಕೃಷ್ಣ ಇದನ್ನ ಹೇಳಕ್ ಸಾಧ್ಯ ಇಲ್ಲ. ನನ್ನೊಬ್ಬನ್ನೇ ನೆನ್ಪು ಮಾಡಿ ಅಂತ ಹೇಳಕ್ಕಾಗಲ್ಲ. ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನನ್ನೊಬ್ಬನ್ನೇ ನೆನ್ಪು ಮಾಡಿ ಅಂದ್ರೆ ಶರೀರಧಾರಿಯನ್ನಂತೂ ನೆನ್ಪು ಮಾಡೋ ಮಾತೇ ಇಲ್ಲ. ಶ್ರೀಕೃಷ್ಣ ಇರೋದು ಸತ್ಯುಗದಲ್ಲಿ. ಬಾಬಾ ಹೇಳ್ತಾರೆ, ನೀವು ಪತೀತರಿಂದ ಪಾವನ ಆಗ್ಬೇಕಂದ್ರೆ ನನ್ನೊಬ್ಬನ ನೆನ್ಪು ಮಾಡಿ. तो पति से पावन, पतित पावन भी कहते हो, तो अब मुझे याद करो, मैं युक्ति बताता हूँ पावन बनने की. ನೀವೇ ಕರೆದಿದ್ದಲ್ವಾ ಪತೀತ ಪಾವನ, ಬಾ ಬಂದು ಪಾವನ ಮಾಡುವಂತ. ಈಗ ನೀವು ಪಾವನ ಆಗ್ಬೇಕು ಅಂದ್ರೆ ನನ್ನೊಬ್ಬನ್ ನೆನ್ಪು ಮಾಡಿ. ನಾನ್ ನೀವು ಮಕ್ಕಳಿಗೆ ಯುಕ್ತಿ ಹೇಳ್ತೀನಿ. ಪಾವನ ಆಗೋ ಯುಕ್ತಿ ಇದೊಂದೇನೆ. ಕಲ್ಪ ಕಲ್ಪದಲ್ಲೂ ಇದೇ ಯುಕ್ತಿಯನ್ನ ಹೇಳ್ತೀನಿ. ಯಾವಾಗ ಹಳೆ ಜಗತ್ತಾಗತ್ತೆ ಆಗ ಭಗವಂತ ಈ ಸೃಷ್ಟಿಗೆ ಬರ್ಬೇಕಾಗತ್ತೆ. ಹೇಳ್ತಾರಲ್ಲ, ಅಧರ್ಮದ ಸಮಯದಲ್ಲಿ ನಾನ್ ಬರ್ತೀನಿ ಅಂದ್ರೆ ಹಳೇದಾಯ್ತು. मनुष्यों ने ड्रामा की आयु लंबी चौड़ी कर दी तो मनुष्य बिल्कुल ही भूल गए हैं. ಮನುಷ್ಯರು ಈ ಡ್ರಾಮಾದ ಆಯುಷನ್ನ ಉದ್ದ ಆಗಲ ಎಳೆದಿಟ್ಬಿಟ್ಟಿದ್ದಾರೆ. 30,000 40,000 ವರ್ಷ, ಇನ್ನು ಕಲಿಯುಗ ಲಕ್ಷಾಂತರ ವರ್ಷಗಳು ಎಂತ ಎಲ್ಲ ಮನುಷ್ಯರು ಬಿಲ್ಕುಲ್ ಮರ್ತ್ ಬಿಟ್ಟಿದ್ದಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇದು ಸಂಗಮ್ ಯುಗ. ಏಹೇ ಪುರುಷೋತ್ತಮ್ ಬನ್ನೇಕ ಯುಗ. ಇದು ಪುರುಷೋತ್ತಮರಾಗೋ ಯುಗ ಇದು. ಮನುಷ್ಯ ತೋ ಬಿಲ್ಕುಲ್ ಹಿ ಘೋರ ಅಂಧ್ಯಾರೆ ಮೇ ಪಡೆ. ಮನುಷ್ಯರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಬಿದ್ದಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರು. ಅವಿ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬಂತೆ. ಈಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ತುಮ್ನೆ ಬಿ ಸಬ್ಸೆ ಜಾಸ್ತಿ ಭಕ್ತಿ ಕಿ, ನೀವನು ತುಂಬಾ ಜಾಸ್ತಿ ಭಕ್ತಿ ಮಾಡಿದಿರಿ. ಇದೀಗ ಭಕ್ತಿ ಮಾರ್ಗ ಸಮಾಪ್ತಿ ಆಗತ್ತೆ. ಭಕ್ತಿ ಅಂದ್ರೆ ಮೃತ್ಯು ಲೋಕದಲ್ಲಿ ಭಕ್ತಿ, ಅಮರ ಲೋಕದಲ್ಲಿ ಭಕ್ತಿ ಇಲ್ಲ. ಫಿರ್ ಆಯೇಗಾ ಅಮರ್ ಲೋಕ. ಮೃತ್ಯು ಲೋಕ ವಿನಾಶ ಆಗತ್ತೆ, ಅಮರ ಲೋಕ ಪುನಃ ಬರುತ್ತೆ. ಇಸ್ ಸಮಯ ಜ್ಞಾನ ಲೇತೆ ಹೋ, ಫಿರ್ ಭಕ್ತಿ ಕಾ ನಾಮ್ ನಿಶಾನ್ ನಹಿ ರಹೇಗಾ. ಈಗ ನೀವು ಜ್ಞಾನ ತಗೊಳ್ತಾ ಇದ್ದೀರಿ. ನಿಮ್ ಬುದ್ಧಿಯಲ್ಲಿ ಜ್ಞಾನ ಬಂತು ಅಂದ್ರೆ ಆಮೇಲೆ ಭಕ್ತಿಯ ಹೆಸರು ಚಿಹ್ನೆನೂ ಇರೋದಿಲ್ಲ.
ನೋಡಿ, ಸತ್ಯಯುಗ ತ್ರೇತಾಯುಗದಲ್ಲೂ ಭಕ್ತಿ ಇರಲ್ಲ. ಜ್ಞಾನನೂ ಅರ್ಥ ಆಯ್ತು ಅಂದ್ರೆ ಭಕ್ತಿ ಇರಲ್ಲ. हे भगवान, हे राम, ये सब भक्ति के अक्षर है. ಹೇ ಭಗವಂತ, ಹೇ ರಾಮ, ಕರುಣೆ ತೋರ್ಸು, ಕಾಪಾಡು, ಇದೆಲ್ಲ ಭಕ್ತಿಯ ಶಬ್ದಗಳು. ಗೊತ್ತಲ್ಲ ಎಲ್ರಿಗೂ ಭಕ್ತಿ ಮಾರ್ಗದಲ್ಲಿ ಯಾವ್ಯಾವ ಶಬ್ದದಲ್ಲಿ ಕೂಗಿ ಕರೆದಿದೀವಿ ಅಂತ. ಇಸ್ಮೆ ಕೊಯ್ ಆವಾಜ್ ನಹಿ ಕರ್ನ. ಜ್ಞಾನ ಅಂದ್ರೆ ಯಾವುದೇ ಶಬ್ದ ಇಲ್ಲ ಇಲ್ಲಿ, ಸೌಂಡ್ ಇಲ್ಲ. ಬಾಬಾ ಜ್ಞಾನ ಸಾಗರ, ಆವಾಜ್ ಥೋಡಿ ಕರ್ತೆ ಹೇ, ಉನ್ಕೋ ಕಹಾ ಜಾತಾ ಸುಖ್ ಶಾಂತಿ ಕಾ ಸಾಗರ್. ಬಾಬಾ ಅವ್ರು ಇಲ್ಲೇನ್ ಸೌಂಡ್ ಮಾಡ್ತಾರೆ, ಇಲ್ಲೇನ್ ಶಬ್ದ ಇದೆ. ಟೀಚರ್ ವಿದ್ಯಾರ್ಥಿಗೆ ಓದಿಸ್ತಾರೆ, ಇದಕ್ಕೆ ಸೌಂಡ್ ಅಂತ ಹೇಳಲ್ಲ. ಬಾಬಾ ಹೇಳ್ತಾರೆ, ನಾನು ಜ್ಞಾನ ಸಾಗರ ಅಷ್ಟೇ ಅಲ್ಲ, ಸುಖ ಶಾಂತಿಯ ಸಾಗರನೂ ನಾನೇ. ತು ಶುನಾನೆ ಲಿಯೇ ತೋ ಶರೀರ್ ಚಾಹಿಯೇನಾ. ನಾನ್ ನಿಮ್ಗೆ ಜ್ಞಾನ ಕೊಡ್ಬೇಕಂದ್ರೆ ನನ್ಗೆ ಈ ಶರೀರ ಆಧಾರ ಬೇಕಲ್ವಾ. ಭಗವಾನ್ ಕಿ ಭಾಷಾ ಕ್ಯಾ ಹೈ ಕೋಯಿ ಜಾನ್ತೆ ನಹಿ. ऐसा तो नहीं बाबा सब भाषाओं में बोलेंगे, नहीं, उनकी भाषा ही हिंदी है. ಬಾಬಾ ಹೇಳ್ತಾರೆ, ಭಗವಂತನ ಭಾಷೆ ಏನು ಇದು ಯಾರಿಗೂ ಗೊತ್ತಿಲ್ಲ. ಈ ತರ ಅಂತೂ ಸಾಧ್ಯ ಇಲ್ಲ. ಭಗವಂತ ಅಂದ್ರೆ ಏನು, ಸರ್ವಜ್ಞ ಅಲ್ವಾ, ಎಲ್ಲ ಭಾಷೆನೂ ಮಾತಾಡ್ಬೋದಲ್ಲ, ಎಲ್ಲ ಭಾಷೆಯಲ್ಲೂ ಹೇಳ್ತಾರೆ, ಹಂಗಿಲ್ಲ. ಬಾಬಾ ಹೇಳ್ತಾರೆ, ನನ್ ಭಾಷೆ ಹಿಂದಿ. ನೋಡಿ, ರಾಷ್ಟ್ರ ಭಾಷೆನೂ ಹಿಂದಿ, ಭಗವಂತನ ಭಾಷೆನೂ ಹಿಂದಿ. ಬಾಬಾ ಏಕ್ ಹಿ ಭಾಷಾ ಮೇ ಸಮझाते. ಬಾಬನಿಗೆ ಎಲ್ಲ ಭಾಷೆನೂ ಅರ್ಥ ಆಗುತ್ತೆ, ಹಂಗಂತ ಎಲ್ಲ ಭಾಷೆಯಲ್ಲೂ ಮಾತಾಡ್ತಾ ಕುತ್ಕೊಳಕ್ ಆಗಲ್ಲ. ಎಲ್ಲ ಭಾಷೆಯಲ್ಲಿ ಹೆಂಗ್ ಮುರಳಿ ಹೇಳಕ್ಕಾಗುತ್ತೆ. ಒಂದು ಭಾಷೆಯಲ್ಲಿ ಹೇಳ್ಬೋದು, ಅದು ಹಿಂದಿ ಭಾಷೆ. ಫಿರ್ ಟ್ರಾನ್ಸ್ಲೇಟ್ ಕರ್ ತುಮ್ ಸಮझाते हो. ನಾನ್ ನನ್ನ ಭಾಷೆಯಲ್ಲಿ ಹೇಳ್ತೀನಿ, ನೀವು ನಿಮ್ ರಾಜ್ಯದ ಭಾಷೆಗಳೇನಿರುತ್ತೆ ಅದರಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀರಿ ಅಲ್ವಾ. ಫಾರಿನರ್ಸ್ ಆದಿ ಜೋ ಬಿ ಮಿಲೆ ಉನ್ಕೋ ಬಾಪ್ ಕಾ ಪರಿಚಯ ದೇನಾ. ವಿದೇಶಿಗಳು ಯಾರೇ ಸಿಗ್ಲಿ, ಯಾವ ದೇಶದವರಾದ್ರೂ ಸಿಗ್ಲಿ ಮಕ್ಕಳೇ, ಎಲ್ಲರಿಗೂ ಬಾಬೋರ ಪರಿಚಯ ಕೊಡ್ಬೇಕು. ಬಾಬೋರು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ತ್ರಿಮೂರ್ತಿ ಪರ್ ಸಮझाना चाहिए. ತ್ರಿಮೂರ್ತಿಗಳ ಬಗ್ಗೆನೂ ನಿಮ್ಮ ಮಕ್ಕಳು ತಿಳಿಸ್ಕೊಡ್ಬೇಕು. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದ್ ಜನ ಮಕ್ಕಳಿದ್ದಾರೆ, ಬ್ರಹ್ಮ ಕುಮಾರ ಕುಮಾರಿಯರು. कोई भी आए तो पहले उनसे पूछो किसके पास आए. ಯಾರೇ ಬರ್ಲಿ ಹೊಸಬ್ರು, ಅವ್ರನ್ನ ಕೇಳಿ, ನೀವು ಇಲ್ಲಿ ಯಾರ ಹತ್ರ ಬಂದಿದ್ದೀರಿ. तो बोर्ड तो लगा पड़ा है ना, प्रजापिता ब्रह्मा कुमारी ईश्वरीय विश्वविद्यालय. वो तो रचने वाला हो गया. ಬೋರ್ಡ್ ಅಲ್ಲಿ ಏನ್ ಹೆಸರು ಬರ್ದಿದೆ ಹೇಳಿ. ಪ್ರಜಾಪಿತ ಅಂದ್ರೆ ಅವರು ರಚನೆ ಮಾಡೋರು, ತಂದೆ. ಪರಂತು ಉನ್ಕೋ ಭಗವಾನ್ ನೈ ಕಹ ಸಕ್ತೆ ಹೇ. ಹಂಗಂತ ಅವರು ಭಗವಂತ ಅಲ್ಲ, ಪ್ರಜೆಗಳ ರಚಯಿತ ಅವರು, ಆತ್ಮಗಳ ರಚಯಿತ ಅಲ್ಲ. ಭಗವಂತ ಅಂದ್ರೆ ನಿರಾಕಾರನಿಗೆ ಹೇಳಲಾಗುತ್ತೆ. ये ब्रह्मा कुमार कुमारिया ब्रह्मा की संतान. ಈ ಬ್ರಹ್ಮ ಕುಮಾರ ಕುಮಾರಿಯರು ಅಂದ್ರೆ ಯಾರು. ನೋಡಿ, ಯಾರ್ದಾದ್ರೂ ಮಕ್ಕಳು ಅಂದ್ರೆ ಇವ್ರ ಕುಮಾರ ಇವ್ರ ಕುಮಾರಿ ಅಂದ್ರೆ ಇಂಥವ್ರ ಮಕ್ಕಳು ಅಂತ ಪರಿಚಯ ಮಾಡ್ತಾರಲ್ಲ. ಆ ಬ್ರಹ್ಮ ಕುಮಾರ ಕುಮಾರಿಯರು ಅಂದ್ರೆ ಬ್ರಹ್ಮನ ಸಂತಾನ. तुम यहाँ किसी लिए आए हो. हमारे बाप से तुम्हारा क्या काम है. बाप से बच्चों का ही काम होगा ना. हम बाप को अच्छी ರೀತಿ जानते हैं. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ, ಇಲ್ಲಿ ಯಾರ್ ಮೀಟ್ ಮಾಡಕ್ ಬಂದಿದ್ದೀರಿ. ಮಕ್ಕಳದ್ದು ತಂದೆ ಜೊತೆ ಕೆಲ್ಸ. ಇದೆಲ್ಲ ಮಾತು ಬಾಬೋರ್ ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅವ್ರು ಎಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನು ನೀವು ಮಕ್ಕಳು ತಿಳಿಸ್ಕೊಡ್ಬೇಕು. ಗಾಯ ಹುವಾ ಹೇ ಸನ್ ಶೋಸ್ ಫಾದರ್, ಹಮ್ ಉನ್ಕೆ ಬಚ್ಚೆ. ಗಾಯನ ಇದೆ, ಮಕ್ಕಳು ತಂದೆನ ತೋರಿಸ್ತಾರೆ. ನೋಡಿ, ಕುಲ ದೀಪಕ ಅಂತೆಲ್ಲ ಹೆಸರಿಡ್ತಾರಲ್ಲ. ಬಾಬಾ ಹೇಳ್ತಾರೆ, ಹಂಗೆ ನೀವು ತಂದೆನ ಜಗತ್ತಿಗೆ ಶೋ ಮಾಡೋರು, ಅವ್ರ ಮಕ್ಕಳಲ್ವಾ ನೀವು. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಪುರುಷೋತ್ತಮರಾಗ್ಬೇಕಂತಿದ್ರೆ, ಪುರುಷೋತ್ತಮರಾಗ್ಲಿಕ್ಕೆ ಕನಿಷ್ಠ ಮಾಡೋ ಮಾತುಗಳು, ಅಶುದ್ಧ ಆಸುರಿ ಮಾತುಗಳು ಯಾವುದನ್ನು ಕೇಳಬಾರ್ದು.
ನಾವೇ ಹೇಳುದು ಅವ್ಯಭಿಚಾರಿ, ಒಬ್ಬರದು ಮಾತ್ರ ಕೇಳಿ, ಅವ್ರದ್ದು ಇವ್ರದ್ದು ಇದು ಯಾವುದು ಕೇಳಬಾರ್ದು. ಏಕ್ ಬಾಪ್ ಸೆ ಹಿ ಅವ್ಯಭಿಚಾರಿ ಜ್ಞಾನ ಸುನ್ನ, ಒಬ್ಬ ಬಾಬೋರಿಂದನೇ ಅವ್ಯಭಿಚಾರಿ ಜ್ಞಾನ ಕೇಳ್ಬೇಕು. ಇಲ್ಲಾಂದ್ರೆ ವ್ಯಭಿಚಾರ ಆಗುತ್ತೆ. ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲಿವರೆಗೂ ಕೇಳಿದಿರಲ್ವಾ ಇವಿಲ್ ಮಾತುಗಳು, ಹೊಸರಿ ಮಾತುಗಳು, ಕನಿಷ್ಠ ಮಾಡೋ ಮಾತುಗಳು. ಅದರಿಂದ ನಿಮ್ಗೇನಾದ್ರೂ ಪುರುಷೋತ್ತಮರಾಗ್ಬೇಕು ಅನ್ನೋದೇ ಇದ್ರೆ ಒಬ್ಬ ಬಾಬೋರ್ ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳಿ. ಎರಡನೇದು, ನಷ್ಟ ಮೋಹ ಬನ್ನೆ ಕೇಳಿಯೇ ದೇಹಿ ಅಭಿಮಾನಿ ಬನ್ನೆ ಕಾ ಪೂರಾ ಪೂರಾ ಪುರುಷಾರ್ಥ ಕರ್ನ. ನಷ್ಟ ಮೋಹಿಗಳಾಗ್ಬೇಕು, ಮೋಹ ಜೀತರಾಗ್ಬೇಕು ಅಂದ್ರೆ ದೇಹಿ ಅಭಿಮಾನಿಗಳಾಗೋ ಪೂರಾ ಪೂರಾ ಪುರುಷಾರ್ಥ ಮಾಡ್ಬೇಕು. ಮೋಹ ನಷ್ಟ ಆಗ್ಬೇಕು ಅಂದ್ರೆ ದೇಹಿ ಅಭಿಮಾನಿ ಆಗ್ಬೇಕು. ಬುದ್ಧಿಯಲ್ಲಿರ್ಲಿ, ये पुरानी दुख देने वाली दुनिया है, इसे भूलना है, इससे ಬೇಹದ್ ಕಾ ವೈರಾಗ್ಯ. ಇದು ಹಳೆ ಜಗತ್ತು, ದುಃಖ ಕೊಡೋ ಜಗತ್ತು. ಎಲ್ಲದರಲ್ಲೂ ದುಃಖನೇ, ಸಂಬಂಧ ಸಂಪತ್ತು ಎಲ್ಲದರಿಂದನೂ ಕೊನೆಗೆ ದುಃಖನೇ ಸಿಗುತ್ತೆ. ಅದನ್ನ ಮರ್ತು ಬಿಡಿ. ಇದ್ರ ಮೇಲೆ ಬೇಹದ್ದಿನ ವೈರಾಗ್ಯ ಇರಬೇಕು ನಿಮ್ಗೆ. वरदान, संगम युग की सर्व प्राप्तियों को स्मृति में रख चढ़ती कला का अनुभव करने वाले श्रेष्ठ प्रारब्धि भव. ಸಂಗಮ್ ಯುಗ ಏನು ಸರ್ವ ಪ್ರಾಪ್ತಿಗಳಿದೆ, ಸಂಗಮ್ ಯುಗ ಅಂದ್ರೆ ಸರ್ವ ಪ್ರಾಪ್ತಿಗಳ ಯುಗ. ಈ ಸರ್ವ ಪ್ರಾಪ್ತಿಗಳನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಏರುವ ಕಳೆಯ ಅನುಭವ ಮಾಡೋರೆ ಶ್ರೇಷ್ಠ ಪ್ರಾರಬ್ಧ ಪಡ್ಕೊಳ್ಳುವಂಥವ್ರು. परमात्मा मिलन व परमात्मा ज्ञान की विशेषता है अविनाशी प्राप्तियां होना. ಪರಮಾತ್ಮ ಮಿಲನ, ಪರಮಾತ್ಮ ಜ್ಞಾನದ ವಿಶೇಷತೆ ಏನು ಅಂದ್ರೆ ಅವಿನಾಶಿ ಪ್ರಾಪ್ತಿಗಳನ್ನ ಪಡ್ಕೊಳ್ಳೋದು. ಯಾಕೆಂದ್ರೆ ಇನ್ನೆಲ್ಲ ವಿನಾಶಿ, ಪರಮಾತ್ಮನ ಹತ್ರ ಸಿಗೋದು ಮಾತ್ರ ಅವಿನಾಶಿ. ऐसा नहीं कि संगम युग पुरुषार्थी जीवन और सत्युगी प्रारब्ध जीवन. ಈ ತರ ತಿಳ್ಕೊಬೇಡಿ, ಸಂಗಮ್ ಯುಗದಲ್ಲೆಲ್ಲ ನಾವು ಪುರುಷಾರ್ಥ ಮಾಡ್ತೀವಿ, ಸತ್ಯುಗದಲ್ಲಿ ಹೋಗಿ ನಮ್ಗೆ ಪ್ರಾರಬ್ಧ ಸಿಗುತ್ತೆ ಅಂತ. ಹಂಗಿಲ್ಲ. ಈ ಸಂಗಮ್ ಯುಗದ ವಿಶೇಷತೆ, ನೀವು ಒಂದು ಹೆಜ್ಜೆ ಇಟ್ರೆ 1000 ಹೆಜ್ಜೆಯಷ್ಟು ಪ್ರಾರಬ್ಧ ಇವಾಗ್ಲೇ ಸಿಗುತ್ತೆ. ಸತ್ಯುಗದಲ್ಲಂತೂ ಸಿಕ್ಕೇ ಸಿಗುತ್ತೆ. ಒಂದು ಸಂಗಮ್ ಯುಗದ ವಿಶೇಷತೆ, ಏಕ್ ಕದಂ ಉಠಾओ 1000 ಕದಂ ಪ್ರಾರಬ್ಧ ಮೇ आओ. तो सिर्फ पुरुषार्थी नहीं लेकिन ಶ್ರೇಷ್ಠ ಪ್ರಾರಬ್ಧ. ನಾವೇ ಹೇಳ್ತಾರೆ ಬರೀ ಪುರುಷಾರ್ಥಿ ಅಲ್ಲ. ಇವಾಗ ಎಲ್ಲ ಕಷ್ಟಪಡಿ ಆಮೇಲೆ ಸತ್ಯುಗದಲ್ಲಿ ಕೊಡ್ತೀನಿ ಅಂದ್ರೆ ಯಾರು ಮಾಡ್ತಾರೆ? ಈಗೀಗ್ಲೇ ಪ್ರತ್ಯಕ್ಷ ಫಲ ಭವಿಷ್ಯ ಫಲ ಎರಡೂ ಸಿಗುತ್ತೆ, ಎರಡೂ ಪ್ರಾರಬ್ಧ ಸಿಗುತ್ತೆ. ಅದರಿಂದ ಬರೀ ಪುರುಷಾರ್ಥಿ ಅಲ್ಲ, ಶ್ರೇಷ್ಠ ಪ್ರಾರಬ್ಧಿ. ಈ ಸ್ವರೂಪಕ್ಕೂ ಸದಾ ಸಾಮ್ನೆ ರಖ್, ಈ ಸ್ವರೂಪನ ಸದಾ ಮುಂದಿಟ್ಕೊಳ್ಳಿ. ಪ್ರಾರಬ್ಧ ಕೋ ದೇಖ ಕರ್ ಸಹಜ ಹಿ ಚಡ್ತಿ ಕಲಾ ಕಾ ಅನುಭವ ಕರೆಂಗೆ. ನಿಮ್ಗೆ ಸಿಗೋ ಪ್ರಾರಬ್ಧನ ಅನುಭವ ಮಾಡ್ತಾ ಮಾಡ್ತಾ ನಿಮ್ಗೆ ಏರುವ ಕಳೆಯ ಅನುಭವ ಆಗುತ್ತೆ. ನೋಡಿ ಎಷ್ಟು ಪ್ರಾಪ್ತಿ ಅನುಭವ ಆಗುತ್ತೆ, ಅಷ್ಟು ಇನ್ನು ಉತ್ಸಾಹ ಹೆಚ್ಚುತ್ತೆ, ಖುಷಿ ಹೆಚ್ಚುತ್ತೆ, ಸಾಹಸ ಹೆಚ್ಚುತ್ತೆ, ಇನ್ನು ಏರುವ ಕಳೆಯ ಅನುಭವ ಮಾಡ್ತೀರಿ. ಪಾನಾತ ಸೋ ಫಾಲಿಯ, ಏ ಗೀತ್ ಗಾವೋ ತೋ ಗುಟ್ಕೆ ಅವ್ರ ಜುಟ್ಕೆ ಖಾನೆ ಸೆ ಬಚ್ ಜಾಯೆಂಗೆ. ಏನೆಲ್ಲ ಪಡ್ಕೊಳ್ಬೇಕಿತ್ತೋ ಅದೆಲ್ಲವನ್ನು ಪಡ್ಕೊಂಡಿದ್ದೀನಿ, ಪಡೆಯೋದೇನು ಉಳಿದಿಲ್ಲ. ನೋಡಿ ನಿಜವಾದ ಹಾಡ, ನನ್ನ ಹೃದಯದ ಹಾಡ ಅಂತ. ಈ ಹಾಡನ್ನ ಹಾಡಿದ್ದಾದ್ರೆ ನಾವೇ ಹೇಳ್ತೀರ, ಆವಾಗ ಎಲ್ಲೂ ಮೋಸನೂ ಹೋಗಲ್ಲ, ಎಲ್ಲೂ ತೂಕುಡ್ಸೋ ಮಾತು ಇಲ್ಲ, ಎಲ್ಲದ್ರಿಂದನೂ ಬಚಾವಾಗ್ಬಿಡ್ತೀವಿ. ಯಾವುದೇ ತರಹದ ಅಜ್ಞಾನದ ನಿದ್ರೆ ಆಗ್ಲಿ, ತೂಕುಡಿಕೆ ಆಗ್ಲಿ, ಅಥವಾ ಪೆಟ್ಟು ತಿನ್ನೋದಾಗ್ಲಿ ಇದ್ಯಾವುದು ಇರಲ್ಲ. ಯಾಕೆಂದ್ರೆ ಏನೆಲ್ಲ ಪಡ್ಕೊಳ್ಬೇಕಿತ್ತು ಅದೆಲ್ಲವನ್ನ ನಾನು ಪಡ್ಕೊಂಡಿದ್ದೀನಿ ಅನ್ನೋ ತೃಪ್ತಿಯ ಹಾಡೇನಿದೆ, ಇದರಲ್ಲಿ ಎಲ್ಲ ಅನುಭವನೂ ಇದೆ. ಯಾಕೆಂದ್ರೆ ಸಂಗಮ್ ಯುಗನೇ ಸರ್ವ ಪ್ರಾಪ್ತಿಗಳ ಯುಗ, ಇದರಲ್ಲೇ ಹೇರುವ ಕಳೆ ಅನುಭವ ಆಗುತ್ತೆ. ಇದೇ ಶ್ರೇಷ್ಠ ಪ್ರಾರಬ್ಧದ ಸಮಯ. ಭವಿಷ್ಯ ಅಂತೂ ಸಿಕ್ಕೇ ಸಿಗುತ್ತೆ, ಹಂಗಲ್ಲ ಬರೀ ಪುರುಷಾರ್ಥ ಇಲ್ಲಿ ಎಲ್ಲ ಸತ್ಯಯುಗದಲ್ಲಿ ಸಿಗುತ್ತೆ ಅಂತಲ್ಲ, ಎರಡೂ ಪ್ರಾರಬ್ಧನೂ ಸಿಗುತ್ತೆ, ವರ್ತಮಾನ ಮತ್ತು ಭವಿಷ್ಯ. ಸ್ಲೋಗನ್, ब्राह्मणों का श्वास हिम्मत है जिससे कठिन से कठिन कार्य भी आसान हो जाता है. ಬ್ರಾಹ್ಮಣರ ಶ್ವಾಸ ಸಾಹಸ.
ಬ್ರಾಹ್ಮಣರ ಉಸಿರು ಶ್ವಾಸನೆ ಸಾಹಸ ಆಗಿದೆ. ಇದರಿಂದ ಎಂತಹ ಕಠಿಣದ್ರಲ್ಲಿ ಕಠಿಣ ಕಾರ್ಯಗಳು ಸಹಜ ಆಗುತ್ತೆ. ಯಾವಾಗ ಸಹಜ ಆಗುತ್ತೆ? ಸಾಹಸದ ಶ್ವಾಸ ಇದ್ರೆ ಎಂತ ಕಠಿಣ ಕಾರ್ಯನೂ ಸಹಜ ಅಂತ ಅನುಭವ ಆಗುತ್ತೆ. ಅವ್ಯಕ್ತ ಇಶಾರೆ ಪಾಯಿಂಟು. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿ. जैसे ब्रह्मा बाप को देखा, बाप के साथ स्वयं को सदा कंबाइंड रूप में अनुभव किया. ಹೇಗೆ ಬ್ರಹ್ಮ ಬಾಬೋರನ್ನು ನೋಡಿದಿರಿ, ಬ್ರಹ್ಮ ಬಾಬೋರು ಸದಾ ಶಿವ ಬಾಬೋರ್ ಜೊತೆಗೆ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಿದ್ರು, ಬೇರೆಯವರಿಗೂ ಅನುಭವ ಮಾಡಿಸಿದ್ರು. ಬಾಪ್ ದಾದ ನೋಡಿ, ಯಾವಾಗ ಅದು ಬೇರೆ ಮಾಡಕ್ಕೆ ಬರೋದಿಲ್ಲ. ಏಕೆಂದ್ರೆ ಬಾಬೋರು ಸದಾ ಸ್ವಯಂ ಕಂಬೈನ್ಡ್ ರೂಪದ ಅನುಭವ ಮಾಡಿದ್ರು ಮತ್ತೆ ಮಾಡಿಸಿದ್ರು. ಇಸ್ ಕಂಬೈನ್ಡ್ ಸ್ವರೂಪ ಕೋ ಕೋಯಿ ಅಲಗ್ ಕರ್ ನಹಿ ಸಕ್ತಾ. ಬಾಪ್ ದಾದ ಇವರಿಬ್ಬರನ್ನು, ಈ ಕಂಬೈನ್ಡ್ ಸ್ವರೂಪನ ಯಾರಿಂದನೂ ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗೆ ಸುಪುತ್ರ ಮಕ್ಕಳು ಸದಾ ನಿಮ್ಮನ್ನು ಬಾಬೋರ್ ಜೊತೆ ನಾನು ಕಂಬೈನ್ಡ್ ಅಂತ ಅನುಭವ ಮಾಡಿ. ಕೋಯಿ ತಾಕತ್ ನಹಿ ಜೋ ಉನ್ಹೆ ಅಲಗ್ ಕರ್ ಸಕ್ತೆ. ನಾನು ಬಾಬಾ ಕಂಬೈನ್ಡ್ ಆದ್ರೆ ಈ ಜಗತ್ತಲ್ಲಿ ಯಾರಿಗೂ ತಾಕತ್ತಿಲ್ಲ ನಿಮ್ಮನ್ನ ಬೇರೆ ಮಾಡಕ್. ಕಂಬೈನ್ಡ್ ಆಗಿರೋದನ್ನ ಯಾರು ಬೇರೆ ಮಾಡಕ್ಕಾಗುತ್ತೆ? ನೋಡಿ, ಹಾಲಿಗೆ ಹಾಕಿ ಸಕ್ಕರೆ ಬೆರೆಸಿ ಯಾರು ಬೇರೆ ಮಾಡಕ್ಕಾಗುತ್ತೆ? ನದಿ ನೀರು ಸಾಗರ ಸೇರ್ಲಿ ಯಾರು ಬೇರೆ ಮಾಡಕ್ಕಾಗುತ್ತೆ? ಬಾಬಾ ಹೇಳ್ತಾರೆ ಹೆಂಗೆ ಬ್ರಹ್ಮ ಬಾಬಾ ಕಂಬೈನ್ಡ್, ಬಾಪ್ ದಾದ ಯಾರು ಬೇರೆ ಮಾಡಕ್ ಬರಲ್ಲ. ಅದೇ ತರ ಸುಪುತ್ರ ಮಕ್ಕಳಾಗಿ ನಿಮ್ಮನ್ನು ನೀವು ನಾನು ಬಾಬಾ ಕಂಬೈನ್ಡ್ ಜೊತೆ ಅಲ್ಲ, ಕಂಬೈನ್ಡ್ ಬೆರ್ತು ಹೋಗೋದು, ಸೇರ್ ಹೋಗೋದು, ಆ ಅನುಭವ ಮಾಡಿ ಈ ಜಗತ್ತಲ್ಲಿ ನಿಮ್ಮನ್ನ ಬೇರೆ ಮಾಡೋ ತಾಕತ್ ಯಾರಿಗೂ ಇಲ್ಲ. ಇಬ್ರು ಬೇರೆ ಇದ್ರೆ ಬೇರೆ ಮಾಡೋ ತಾಕತ್ತಿದೆ. ಕಂಬೈನ್ಡ್ ಆದ್ರೆ ನಿಮ್ಮನ್ನ ಯಾರು ಬೇರೆ ಮಾಡಕ್ಕೆ ಆಗಲ್ಲ. ಸೇರು ಹೋಗ್ಬಿಡಿ. ಸರ್ವೋತ್ತಮ ಯುಗ ಇದು, ಸಂಗಮ ಯುಗ. ಇದರಲ್ಲೇ ಆತ್ಮಗಳು ಪರಮಾತ್ಮನ ಮಿಲನ ಆಗುತ್ತೆ. ಇದೇ ಸತ್ಯವಾದ ಕುಂಭಮೇಳ. ಮಕ್ಕಳೇ, ದೇಹಿ ಅಭಿಮಾನಿಯಾಗೋ ಪ್ರಾಕ್ಟೀಸ್ ಮಾಡಿ, ನಷ್ಟ ಮೋಹಿಗಳಾಗಿ ಮೋಹಜೀತರಾಗಿ. ಏಕೆಂದ್ರೆ ಈ ಹಳೆ ಜಗತ್ತಿನ ಮೇಲೆ ನಿಮ್ಗೆ ಸಂಪೂರ್ಣವಾದ ವೈರಾಗ್ಯ ಇರ್ಬೇಕು. ಏಕೆಂದ್ರೆ ಇದರಲ್ಲಿ ಎಲ್ಲದರಿಂದನೂ ದುಃಖನೇ ಸಿಗೋದು, ಎಲ್ಲದರಿಂದನೂ ಎಲ್ಲರಿಂದನೂ. ಅದಕ್ಕೋಸ್ಕರ ನೀವು ಇದ್ರ ಬಗ್ಗೆ ವೈರಾಗ್ಯ ಇರ್ಬೇಕು. ಯಾವುದೇ ಬಾಬೋರ್ ಜ್ಞಾನ ಬಿಟ್ಟು ಇನ್ ಯಾರ ಮಾತನ್ನು ಕೇಳ್ಬೇಡಿ. ಅವ್ಯಭಿಚಾರಿ ಜ್ಞಾನ. ಬಾಬೋರ್ ಹೇಳೋದು ಕೇಳಿ ಇನ್ನೊಂದ್ ಸ್ವಲ್ಪ ಕೇಳಿದ್ರೆ ಬೇರೆಯವ್ರದ್ದು ವ್ಯಭಿಚಾರ ಆಗುತ್ತೆ. ಅವ್ಯಭಿಚಾರಿ ಜ್ಞಾನ. ಇದು ಸಂಗಮ ಯುಗ, ಸರ್ವ ಪ್ರಾಪ್ತಿಗಳ ಯುಗ. ಭವಿಷ್ಯ ಪ್ರಾರಬ್ಧ ಇದ್ದೇ ಇದೆ, ವರ್ತಮಾನದಲ್ಲೂ ಒಂದಕ್ಕೆ ಅನೇಕ ಪಟ್ಟು ಪ್ರಾಪ್ತಿ ಇದೆ. ಇದರಿಂದ ಏರುವ ಕಳೆಯಲ್ಲಿ ಹೋಗ್ತಾ ಹೋಗ್ತಾ. ಓಂ ಶಾಂತಿ.